ಅಂದ್ರೆ ವಾಸ್ತವಿಕವಾಗಿ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚರಿತ್ರ ಇದ ಮೋಕ್ಷದ ಮಾರ್ಗ ಇದ್ರೂ ಕೂಡ ಪ್ರಾರಂಭದೊಳಗೆ ಸಮ್ಯಕ್ ದರ್ಶನದ ಅನಿವಾರ್ಯ ಅಸ್ತಿತ್ವ ಬೇಕು ಅಂತ ಹೇಳಿ ತಿಳ್ಕೊಂಡ ಸಮ್ಯಕ್ ದರ್ಶನ ಅಂದ್ರೆ ಏನ, ಸಮ್ಯಕ್ ದರ್ಶನದ ವ್ಯಾಖ್ಯಾನ ಮಾಡಿದ ನಂತರ ಪ್ರಶ್ನೆ ಕೇಳ್ತಾರೆ. ಊಟ ಆದ ನಂತರ ಅಡಿಗೆ ಹೇಗಾಗಿತ್ತು ಕೇಳ್ತಾರೆ. ಮತ್ತ ನಾವು ಊಟ ಮಾಡಿದವ್ರ ಅಡಿಗೆ ಸ್ವಾದ ಹೇಳಕ್ ಬರ್ಲಿಲ್ಲ ಅಂದ್ರೆ ಊಟ ಮಾಡಿದಾರೇನ್ರಿ? ಇದು ಅಡಿಗೆ ಮಾಡಿದವ್ರದ ಅವಮಾನ ಐತ್ರಿ. ಅದರ ಸಲುವಾಗಿ ಸಮ್ಯಕ್ ದರ್ಶನ ಅಂದ್ರೆ ಏನ ಪ್ರಾರಂಭದೊಳಗೆ ಕೇಳ್ತಾ ಇದ್ದಾರೆ. ಕೇಳಿದ ನಂತರ ಉತ್ತರ ಹೇಳ್ತಾರು, ಸಮ್ಯಕ್ ದರ್ಶನವು ಅದು ಜೀವದ್ರವ್ಯದ ಶ್ರದ್ಧಾಗುಣದ ಒಂದು ನಿರ್ಮಲ ಪರ್ಯಾಯವಿದೆ. ಸಮ್ಯಕ್ ದರ್ಶನವು ಅದು ಜೀವದ್ರವ್ಯದ ಶ್ರದ್ಧಾಗುಣದ ಒಂದು ನಿರ್ಮಲ ಪರ್ಯಾಯವಿದೆ. ಯಾರು ಹೇಳ್ತಾರು? ಜೀವದ್ರವ್ಯದ ಅದು ಅಂತ ಹೇಳ್ತಾರೆ. ಸಮ್ಯಕ್ ದರ್ಶನವು ಅದು ಅಂದ್ರೆ ದೂರ ಐತಿ. ಸಮ್ಯಕ್ ದರ್ಶನವು ಅದು ಜೀವದ್ರವ್ಯದ ಶ್ರದ್ಧಾಗುಣದ ಒಂದು ನಿರ್ಮಲ ಪರ್ಯಾಯವಿದೆ ಅಂತ ಒಬ್ರು ಹೇಳ್ತಾರೆ. ಇನ್ನೊಬ್ರು ಏನ್ ಹೇಳ್ತಾರು, ಜೀವದ್ರವ್ಯವು ಇದು ಶ್ರದ್ಧಾಗುಣದ ನಿರ್ಮಲ ಪರ್ಯಾಯ, ಅದು ಸಮ್ಯಕ್ ದರ್ಶನ. ಒಬ್ರ ಅದು ಅಂತ ಹೇಳ್ತಾರೆ, ಸಮ್ಯಕ್ ದರ್ಶನವು ಅದು. ಇನ್ನೊಬ್ರ ಏನ್ ಹೇಳ್ತಾರು, ಸಮ್ಯಕ್ ದರ್ಶನವು ಇದು. ಇದರಾಗ ಜ್ಞಾನಿ ಯಾರ್ರಿ? ಜ್ಞಾನಿ ಯಾರು? ನಿಜವಾಗಿ ಆತ್ಮಜ್ಞಾನಿ ಯಾರು? ಸಮ್ಯಕ್ ದರ್ಶನವು ಅದು ಅಂತ ಹೇಳೋ ಅಜ್ಞಾನಿನೋ ಅಥವಾ ಸಮ್ಯಕ್ ದರ್ಶನವು ಇದು ಅಂತ ಹೇಳೋ ಜ್ಞಾನಿ? ಮಿಥ್ಯಾ ದೃಷ್ಟಿ, ಸಮ್ಯಕ್ ದೃಷ್ಟಿ ಯಾರು? ಸಮ್ಯಕ್ ದರ್ಶನವು ಅದು ಅಂತ ಒಬ್ರು ಹೇಳ್ತಾರೆ ಬುಡಿವಿ ಸರ್. ಮತ್ತೆ ಇನ್ನೊಬ್ರು ಹೇಳ್ತಾರು ಸಮ್ಯಕ್ ದರ್ಶನವು ಇದು. ಈ ಇಬ್ಬರೊಳಗ ಆತ್ಮಜ್ಞಾನಿ ಪುರುಷ ಯಾರ? ಸಮ್ಯಕ್ ದೃಷ್ಟಿ ಯಾರ? ಮಿಥ್ಯಾ ದೃಷ್ಟಿ ಯಾರ? ಒಬ್ರು ಹೇಳ್ತಾರು ಸಮ್ಯಕ್ ದರ್ಶನವು ಅದು, ಇನ್ನೊಬ್ರು ಹೇಳ್ತಾರು ಸಮ್ಯಕ್ ದರ್ಶನವು ಇದು. ಇದ್ರೊಳಗೆ ಅಂತರ ಏನೈತಿ? ಸಾರು ಹೇಗಿದೆ ಕೇಳ್ತಾರ್ರಿ ಅಡಿಗೆ ಮಾಡಿದ್ರು. ಸಾರು ಇದ ಅಂತ ಒಬ್ರು ಹೇಳ್ದ, ಸಾರು ಅದ ಅಂತ ಇನ್ನೊಬ್ರು ಹೇಳ್ದ. ಸಾರು ಅದ ಅಂದ್ರೆ ತಿನ್ನೋದವ ಅದ ಅಂತ ಹೇಳ್ತಾನೋ ಅಥವಾ ತಿಂದವ ಇದಂತ ಹೇಳ್ತಾನ್ರಿ? ವಾಸ್ತವಿಕ ಅಂದ್ರೆ ಜೈನ ದರ್ಶನದ ಮರ್ಮ ಎಲ್ಲಿತಿ ಇದು ತಿಳ್ಕೊಳ್ಳು. ಜೈನ ದರ್ಶನದ ಮರ್ಮ ಎಲ್ಲಿತಿ? ಸಮ್ಯಕ್ ದರ್ಶನವು ಅದು ಅಂತ ಹೇಳ್ತಾ, ಸಾರ ಅದ ಹೀಗೆ ಹೇಳ್ತಾನ, ಮತ್ ಸಾರ ಇದ ಅಂತ ಇನ್ನೊಬ್ರು ಹೇಳ್ತಾನ. ಇದ್ರೊಳಗೆ ವ್ಯತ್ಯಾಸ ಏನ್ರಿ? ದೃಷ್ಟಾಂತ ನಮಗೆ ತಿಳಿಬೇಕಲ್ಲ. ದೃಷ್ಟಾಂತ ತಿಳಿದ ನಂತರ ದಾಷ್ಟಾಂತ ತಿಳಿ ಬಂದೇ ಬರ್ತದೆ. ಸಾರ ಅದ, ಸಾರ ಇದು ಅಂತ ಹೇಳ್ತದೆ. ಅಂದ್ರೆ ಸಾರ್ ತಿಂದಾವ ಅಥವಾ ಇಲ್ಲ ರೀ? ಇಬ್ರು ಮಂದಿ ತಿಂದಿದಾರೋ ಅಥವಾ ಇಬ್ರು ತಿಂದಿದ್ರಿ? ಅಂದ್ರೆ ಸಮ್ಯಕ್ ದರ್ಶನ ಅಂತ ಹೇಳಿದ ನಂತರ ಸಮ್ಯಕ್ ದರ್ಶನ ಇಬ್ರು ಮಿಥ್ಯಾ ದೃಷ್ಟಿ ಇದಾರೋ ಅಥವಾ ಇಬ್ರು ಸಮ್ಯಕ್ ದೃಷ್ಟಿ ಇದಾರೋ ಇದು ತಿಳ್ಕೊಳ್ಳೋದಿದೆ. ಇಲ್ಲೇನ್ ಕಥನ್ ಮಾಡ್ತಾ ಇದ್ದಾರೆ? ಸಮ್ಯಕ್ ದರ್ಶನವು ಅದು ಅಜಿತನ್ನ ತಾವು ಹೇಳ್ರಿ, ಸಮ್ಯಕ್ ದರ್ಶನವು ಅದು, ಸಮ್ಯಕ್ ದರ್ಶನವು ಇದು, ಹೀಗೆ ಹೇಳೋದ್ರೊಳಗೆ ವ್ಯತ್ಯಾಸ ಇದೆ. ನಿಜವಾಗಿ ನಮಗ ಜೈನ್ ದರ್ಶನದ ಮರ್ಮನ ಇಲ್ಲ. ಅದರಿಂದ ಸಮ್ಯಕ್ ದರ್ಶನ ಆಗ್ತಾ ಇಲ್ಲ, ಆಗಮದ ಯಥಾರ್ಥ ಭಾವ ನಮಗೆ ತಿಳಿದು ಬರ್ತಾ ಇಲ್ಲ. ನಿಜವಾಗಿ ವಿಚಾರ ಮಾಡಿ ನೋಡಿದ್ರೆ ಸಮ್ಯಕ್ ದರ್ಶನವು ಅದು ಹೀಗೆ ಹೇಳೋ ಜ್ಞಾನಿ ಇದಾನೆ, ಅಜ್ಞಾನಿ ಇದಾನ್ರಿ? ನಿಜವಾಗಿ ಜ್ಞಾನಿ ಇದಾರಿ. ಹೇಗೆ? ನಿಜವಾದ ಜ್ಞಾನಿ ಯಾವ ಪ್ರಕಾರ ಅದನ್ರಿ? ಸಮ್ಯಕ್ ದರ್ಶನವು ಅದು ಅಂತ ಹೇಳವ ನೋಡ್ರಿ, ಅವನಿಗೆ ವಿವೇಕ ಇದೆ ರೀ. ಯಾವ ಪ್ರಶ್ನೆ ಕೇಳ್ತಾ ಇದ್ದಾನೋ ಸಮ್ಯಕ್ ದರ್ಶನವು ಇದು, ಹೌದ್ರ? ಸಮ್ಯಕ್ ದರ್ಶನವು ಇದು ಅಂತ ಹೇಳಿ ಪ್ರಶ್ನೆ ಕೇಳುವಂಥವ್ರಿಗೆ ಅವ
ಸಮ್ಯಕ್ ದರ್ಶನವು ಅದು ಅಂತ ಉತ್ತರಕ್ಕೆ ಹೋಗ್ತಂತ್ರಿ. ವಾಸ್ತವಿಕವಾಗಿ ನಾವೊಂದ್ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡುದಿದೆ, ಯಾವ ಉತ್ತರ ಹೇಳ್ತಾ ಇದ್ದಾನೆ, ಸಮ್ಯಕ್ ದರ್ಶನದ ಉತ್ತರ ಹೇಳ್ತಾ ಇದ್ದಾನೆ, ಆ ಮನುಷ್ಯ ತನ್ನ ಸಮ್ಯಕ್ ದರ್ಶನ ಹೇಳ್ತಾನೋ ಅಥವಾ ಅವನ ಸಮ್ಯಕ್ ದರ್ಶನ ಹೇಳ್ತಾನ್ರಿ? ತನ್ನ ಸಮ್ಯಕ್ ದರ್ಶನ ಹೇಳ್ತ. ತನ್ನ ಸಮ್ಯಕ್ ದರ್ಶನ ಹೇಳ್ರೆ ಅದು ಅಂತಾನೇನು ಇದು ಅಂತಾನು? ಮತ್ತೆ ಇವ ಅದು ಅಂತ ಇದ್ದ. ನಿಜವಾಗಿ ವಿಚಾರ ಮಾಡ್ರಿ ಒಂದ್ ಸ್ವಲ್ಪ. ಸಮ್ಯಕ್ ದರ್ಶನವು ಅದು ಉತ್ತರ ಹೇಳುವಂತ ಮನುಷ್ಯ ಸಮ್ಯಕ್ ದರ್ಶನದ ಉತ್ತರ, ಸಮ್ಯಕ್ ದರ್ಶನವೆಂದರೇನು ಅಂತ ಪ್ರಶ್ನೆ ಆಗೈತಿ. ಉತ್ತರ ಹೇಳುವಂತ ಮನುಷ್ಯ ತನ್ನ ಉತ್ತರ ಹೇಳಕ್ ಬರುದಿಲ್ಲ. ತನಗೆ ಸಮ್ಯಕ್ ದರ್ಶನ ಆದದ್ದು ಯಾವಾಗೂ ಹೇಳಕ್ ಬರೋದನ್ನ ಇಲ್ಲ. ಹೇಗೆ ಹೇಳಕ್ ಬರ್ತಿದ್ದಾರೆ? ಅದೇ ಸಮ್ಯಕ್ ದರ್ಶನ ಅದ ನಿಂದ ಹೌದು ಹೀಗ ಅಂತೇಳಿ ನಿನಗ ಬೇಕಾದದ್ದಲ್ಲೇನ ಆ ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಇದಂದ್ರೆ ಇದು ಅಂತ ಯಾವಾಗ ಶಬ್ದ ಪ್ರಯೋಗ ಆಗ್ತೈತಿ? ಯಾವಾಗ ಇದು ಶಬ್ದ ಪ್ರಯೋಗ ಆಗ್ತೈತಿ, ಆ ಇದು ಶಬ್ದದೊಳಗ ಅನುಭೂತಿ ಇದೆ ವಿನಃ ಇದು ಇಲ್ಲ. ಅದರೊಳಗ ಅನುಭೂತಿ ಇದೆ, ಇದು ಎಲ್ಲೆಲ್ಲ ಬರ್ತಿದೆ? ಅನುಭವ ಮಾಡ್ಕೊಳ್ಳೋದಿತ್ರಿ. ಅದರೊಳಗೆ ಇದು ಬರುವುದಿಲ್ಲ ರೀ. ಅದು ಅಂತ ಹೇಳಿದ ನಂತರ ಯಾವ ಪ್ರಶ್ನೆ ಕೇಳ್ತಾ ಇದ್ದಾನೆ? ಸಮ್ಯಕ್ ದರ್ಶನ ಅಂದ್ರೆ ಏನ? ಯಾವಾಗ ಪ್ರಾಪ್ತ ಮಾಡ್ಕೊಳ್ಳೋದಿದೆಯೋ ಅವ ಪ್ರಶ್ನೆ ಕೇಳ್ತಾ ಇದ್ದಾನೆ. ಸಮ್ಯಕ್ ದರ್ಶನ ಅಂದ್ರೆ ಏನ? ಸಮ್ಯಕ್ ದರ್ಶನವು ಅದು ಅಂದ್ರೆ ನಿನ್ನಲ್ಲಿ ಇರುವಂತಹ ಸಮ್ಯಕ್ ದರ್ಶನ ನಿನ್ನ ದ್ರವ್ಯದ, ನಿನ್ನ ಜೀವ ದ್ರವ್ಯದ, ಅದ್ರೊಳಗೆ ಒಂದು ಶ್ರದ್ಧಾ ಗುಣದ, ಒಂದು ನಿರ್ಮಲ್ ಪರಿ ಏನೈತಿ, ಅದು ಸಮ್ಯಕ್ ದರ್ಶನ. ನನ್ನ ಸಮ್ಯಕ್ ದರ್ಶನ ನಿನ್ಗೆ ಹೇಳಕ್ ಬರ್ತದೆ. ನನ್ನ ಸಮ್ಯಕ್ ದರ್ಶನ ನಿನ್ಗೆ ಹಾಗೆ ಹೇಳಕ್ ಬರ್ತೀನಿ ನೋಡ್ರಿ. ನಿಜವಾಗಿ ಇಲ್ಲಿ ಕಥನ ಏನ್ ನಡೀತಾ ಇದೆ, ಮತ್ತ ಆಚಾರ್ಯ ಭಗವಂತರದ ಕಥನ ಏನ ನಡೀತಾ ಇದೆ. ತಮ್ಮೇಯತ್ತ ವಿಹತ್ತಂ ದಾಯೇಹಂ ಅಪ್ಪಣೋ ಸವಿಹವೇನ. ಕುಂದಾಚಾರ್ಯ ಸಮಯ ಸಾರದೊಳಗ ಕಥನ್ ಮಾಡ್ತಾರೆ. ಆ ಏಕತ್ವ ವಿಭಕ್ತನಾದಂಥ ಆತ್ಮನನ್ನ ತನ್, ಆ ಏಕತ್ವ ಅಂದ್ರೆ ಯಾರ್ದ? ನಿಂದ. ತಮ್ ಆ ಏಕತ್ವ ವಿಭಕ್ತನಾದಂಥ ಆತ್ಮನನ್ನ ನಾನು ನನ್ನ ಆತ್ಮನ ವೈಭವದಿಂದ ತೋರಿಸಿಕೊಡ್ತೇನೆ. ಏನ್ ಹೇಳ್ರು? ಅಹಂ ದಾಯೆ, ನಾನು ತೋರಿಸಿಕೊಡ್ತೇನೆ. ಹೇಗ? ನನ್ನ ಆತ್ಮನ ವೈಭವದಿಂದ ನಾನು ತೋರಿಸಿಕೊಡ್ತೇನೆ. ಅಂದ್ರೆ ಏನ್ ಹೇಳ್ರು? ನನ್ನ ಆತ್ಮನ ವೈಭವದಿಂದ ನೀ ನಿನ್ನ ಆತ್ಮನ ನೋಡೋದಿದೆ. ಅರ್ಥ ಎಷ್ಟ ಇದೆ? ನನ್ನ ಸಮ್ಯಕ್ ದರ್ಶನ ಏನಿದೆ ಅದು ನನ್ನ ಸಮ್ಯಕ್ ದರ್ಶನದ ಅನುಭೂತಿಯಿಂದ ನಿನಗ ನಿನ್ನ ಸಮ್ಯಕ್ ದರ್ಶನದ ವ್ಯಾಖ್ಯಾ ಹೇಳ್ತಾ ಇದ್ದೇನೆ. ನಾನು ಸಮ್ಯಕ್ ದರ್ಶನದ ಅನುಭೂತಿ ಮಾಡಿಸ್ತಾ ಇಲ್ಲ. ಇಲ್ಲಿ ಆಚಾರ್ಯ ಭಗವಂತರು ಏನ್ ಹೇಳ್ತಾರೆ? ಕುಂದ ಆಚಾರ್ಯ ಭಗವಂತರು ಏನ್ ಹೇಳ್ತಾರೆ? ಅಹಂ ದಾಯೆ, ನಾ ಆ ಏಕತ್ವ ವಿಭಕ್ತನಾದಂತಹ ಆತ್ಮನನ್ನ ನನ್ನ ಆತ್ಮನ ವೈಭವದಿಂದ ನಿಮಗೆ ತೋರಿಸಿಕೊಡ್ತೇನೆ. ಅಂದ್ರೆ ನೀವು ನಿಮ್ಮ ಆತ್ಮನನ್ನ ನೋಡ್ರೇನೆ ನಿಮಗ್ ತಿಳಿದು ಬರುತ್ತೆ. ಅದೇ ಪ್ರಕಾರ ಇಲ್ಲಿ ಸಮ್ಯಕ್ ದರ್ಶನದ ವ್ಯಾಖ್ಯೆ ಮಾಡುವಂಥವ ಇವೇನ್ ಹೇಳ್ತಾನು? ಸಮ್ಯಕ್ ದರ್ಶನವು ಅದು ಅಂದ್ರೆ ನಿನ್ನ ಸಮ್ಯಕ್ ದರ್ಶನ ನೀ ಪ್ರಾಪ್ತ ಮಾಡ್ಕೊಳ್ಳೋದಿದೆ ಪ್ರಭು. ನಾನು ಪ್ರಾಪ್ತ ಮಾಡ್ಕೊಂಡದ್ದು ನನ್ನ ಸಮ್ಯಕ್ ದರ್ಶನವನ್ನ ನಿನಗ ಪ್ರದಾನ ಮಾಡ್ಲಿಕ್ಕೆ ಬರುದಿಲ್ಲ, ಕೊಡ್ಲಿಕ್ಕೆ ಬರುದಿಲ್ಲ, ತಿಳಿಸಿಕೊಡ್ಲಿಕ್ಕೆ ಬರ್ತಿದೆ. ಏನ? ಅದು ಜೀವ ದ್ರವ್ಯದ ಶ್ರದ್ಧಾ ಗುಣದ ಒಂದು ಸಮಯದ ನಿರ್ಮಲ ಪರ್ಯಾಯ ಇದೆ. ಇಷ್ಟು ತಿಳಿಸಿಕೊಡುತ್ತೆ. ಆದರೆ ಇಲ್ಲಿ ನಾವ ಹೋದ್ಸಲ ಎಲ್ಲಿ ಬಂದು ನಿಂದಿತ್ತು? ಅದು ಮತ್ತು ಇದು, ಹೌದ್ರೆ? ಇದುದ ಅರ್ಥ ಇಲ್ಲಿ ಅನುಭೂತಿನ ಐತಿ, ಇದರ ವಿನಃ ಬೇರೆ ಏನೂ ಇಲ್ಲ. ಇದು ಶಬ್ದದ ಪ್ರಯೋಗ ಎಲ್ಲಿ ಬರುತ್ತದೆಯೋ ಅಲ್ಲಿ ನಾನು ಸ್ವಯಂ ಆತ್ಮನ ಅನುಭೂತಿ ಉದ್ಯಮ ಮಾಡೋದಿತ್ರಿ. ಕಥನ ಮಾಡೋದಿಲ್ಲ, ಇನ್ನೊಬ್ಬರಿಗೆ ತಿಳಿಸಿಕೊಡೋದಿಲ್ಲ. ತಿಳಿಸಿಕೊಡೋರು ಕೊಡ್ತಾ ಇದ್ದಾರೆ. ಅದು ಅಂದ್ರೆ ನಿನ್ನಲ್ಲಿ ಇರೋದಂತ ಹೇಳಿ ತಿಳಿಸಿಕೊಡ್ತಾ ಇದ್ದಾರೆ. ಇವ ತಿಳಿದು ತಗೊಳ್ಳೋದಿಕ್ಕೆ. ಅದರ ಸಲುವಾಗಿ ನೋಡ್ರಿ, ಪರಿಣಾಮ ಅಂದ್ರೆ ಏನ್ರಿ? ಪರಿಣಾಮ ಅಂದ್ರೆ ಏನ್ರಿ? ಜೀವದ ಪರಿಣಾಮ, ಉದ್ಗಲದ ಪರಿಣಾಮ ಅಂದ್ರೆ ಆರೂ ದ್ರವ್ಯದ ಪರಿಣಾಮ ತಮ್ಮಲ್ಲೇ ಆಗ್ತಾವ್ರಿ. ಹಾಗಾದ್ರೆ ಪರಿಣಾಮ ಅಂದ್ರೆ ಏನ್ರಿ? ನೋಡ್ರಿ, ಪರಿಣಾಮ ನನ್ನ ಪರಿಣಾಮ ಹೇಗಿದ್ದ ಹಾಗೆ ಸಾಮಾನ್ಯವಾಗಿ ಮಾತಾಡ್ತಿಲ್ಲ. ಪರಿಣಾಮ ಅಂದ್ರೆ
ಬರ್ಲಿಲ್ಲ ತತ್ವಸೂತ್ರದಾಗ. ಯಾರು ಓದಿದೀವಿ ಅಥವಾ ಇಲ್ಲದೆ ತತ್ವಸೂತ್ರ ಪರಿಣಾಮದ ವ್ಯಾಖ್ಯಾ ಬಂದಿದೆ ಇಲ್ರಿ, ಸೂತ್ರ ಬಂದೈತಿ ಇಲ್ರಿ. ನೀವೆಲ್ಲ DTP ಮಾಡಿದ್ದೀರಿ ಮಾಡಿ. ಪರಿಣಾಮ ಅಂದ್ರೆ ಸೂತ್ರ ಇದ್ರಿ ಉಮಾಸ್ವಾಮಿ ಭಗವಂತ ತದ್ಭಾವ ಪರಿಣಾಮ. ತದ್ಭಾವ ಪರಿಣಾಮ, ಯಾವ ದ್ರವ್ಯದ ಭಾವ ಇದೆಯೋ ಅದು ಪರಿಣಾಮ. ಪುದ್ಗಲದ ಭಾವ ಪುದ್ಗಲದ ಪರಿಣಾಮ, ಜೀವದ ಭಾವ ಜೀವದ ಪರಿಣಾಮ. ನೋಡ್ರಿ, ನಾವು ಭಾವ ಅಥವಾ ಪರಿಣಾಮದ ವ್ಯಾಖ್ಯಾ ಮಾಡುವ ವೇಳೆದೊಳಗ ಆಚಾರ್ಯ ಭಗವಂತರು ಏನ್ ಹೇಳ್ತಾರು, ಅದರೊಳಗೆ ತನ್ನ ಅನುಭೂತಿಯನ್ನ ಏನು ಸೇರಿಸಿದರು, ಇದಕ್ಕೆ ನಾವು ವಿಚಾರ ಮಾಡುದಿಲ್ಲ. ನೇಮಸಾರದೊಳಗ ಪ್ರಾರಂಭದೊಳಗ ಆಚಾರ್ಯ ಭಗವಂತರು ಏನ್ ಹೇಳ್ತಾರು, ಮೊದಲ ಭಾವದೇವಗೆ ನಮಸ್ಕಾರ ಮಾಡ್ತೇನು, ಆಮೇಲೆ ಜಿನದೇವಗೆ ನಮಸ್ಕಾರ ಮಾಡ್ತೇನು ಅಂತ ಹೇಳಿದಾರ್ರಿ. ಹಾಗಾದ್ರೆ ಭಾವದೇವ ಅಂದ್ರೆ ಇಲ್ಲೇನ್ ಹೇಳ್ರು, ತದ್ಭಾವ ಪರಿಣಾಮ. ಯಾವೂ ಆಚಾರ್ಯರಲ್ಲೇ ಭಿನ್ನತಾ ಇರುವುದಿಲ್ಲ, ವಾದ ವಿವಾದ ಇರುವುದಿಲ್ಲ, ವಿರೋಧ ಕಥನೆ ಇರುವುದಿಲ್ಲ. ಮೊದಲು ಭಾವದೇವಗೆ ನಮಸ್ಕಾರ ಮಾಡಿ ನಂತರ ಜಿನದೇವಗೆ ನಮಸ್ಕಾರ ಮಾಡ್ತೇನೆ. ಜ್ಞಾನಿ ಪುರುಷನ್ ಮಾತಿದ್ದಾರೆ, ಕುಂದು ಆಚಾರ್ಯ ಭಗವಂತರ ಹೇಳ್ತಾರೆ, ಮೊದಲ ಭಾವದೇವಗೆ ನಮಸ್ಕಾರ ಮಾಡಿ ನಂತರ ಜನದೇವಗೆ ನಮಸ್ಕಾರ ಮಾಡ್ತೇನೆ. ಹಾಗಾದರೆ ಭಾವ ಅಂದ್ರೆ ಏನ್ರಿ? ಭಾವ ತದ್ಭಾವ ಪರಿಣಾಮ. ಪರಿಣಾಮ ಅಂದ್ರೆ ಏನ, ಭಾವ ಅಂದ್ರೆ ಏನು? ಪರಿಣಾಮ ನೋಡ್ರಿ, ವಾಸ್ತವಿಕವಾಗಿ ನಮಗ ಸಿದ್ಧಾಂತದ ಅರ್ಥ ಗೊತ್ತಿಲ್ದಿದ್ರ ನಮಗೆ ಸಮ್ಯಕ್ ದರ್ಶನ ಆಗೋದು ಸಾಧ್ಯ ಇಲ್ಲ. ನಮ್ಗ ಅವೆಲ್ಲ ಏನ್ ಮಾಡುವ, ಅವು ಏನೂ ಮಾಡೋದು ಇಲ್ದಿದ್ರು ಕೂಡ ಅದು ತಿಳಿದಬಾರದ ವಿನಃ ನಮಗ ಆತ್ಮನ ಅನುಭೂತಿ ಆಗುದಿಲ್ಲ. ನಾವು ಈಗ ಯಾವುದರ ಜೊತೆ ಕೂಡಿದೆವು, ಪುದ್ಗಲ ಜೊತೆ ಮಿಶ್ರ ಆಗಿದೀವ್ರಿ. ಜೀವ ಬೇರೆ ಪುದ್ಗಲ್ ಬೇರೆ, ಎರಡೂ ಭಿನ್ನ ಇದ್ರು ಕೂಡ ಎರಡನ್ನೂ ಒಂದಂತ ಹೇಳಿ ತಿಳ್ಕೊಳ್ತಾ ಇದ್ದೇವೆ. ಅದರೊಳಗ ಭೇದ ಜ್ಞಾನ ಮಾಡೋದಿದೆ, ಆತ್ಮ ಮತ್ತು ಪುದ್ಗಲ, ಚೈತನ್ಯ ಮತ್ತು ಜಡದ ಭೇದ ಜ್ಞಾನ ಮಾಡೋದಿದೆ. ಅದರ ಸಲುವಾಗಿ ಇಲ್ಲಿ ಏನ್ ಹೇಳ್ತಾರೆ, ಪರಿಣಾಮ ಅಂದ್ರೆ ಏನು, ಭಾವ ಅಂದ್ರೆ ಏನು? ಭಾವ ಮತ್ತು ಪರಿಣಾಮ. ತದ್ಭಾವ ಪರಿಣಾಮ. ಪ್ರತಿಯೊಂದು ದ್ರವ್ಯ ತನ್ನ ತನ್ನ ಭಾವದ ರೂಪದಿಂದ ಪರಿಣಮನ ಮಾಡ್ತೀವಿ. ಪ್ರತಿಯೊಂದು ದ್ರವ್ಯ ತನ್ನ ಭಾವ ರೂಪದಿಂದ ಪರಿಣಮನ ಮಾಡ್ತಿದೆ, ಇನ್ನೊಂದು ದ್ರವ್ಯದ ಭಾವ ರೂಪದಿಂದ ಎಂದೂ ಪರಿಣಮನ ಮಾಡೋದು ಸಾಧ್ಯನೇ ಇಲ್ಲ. ಹೀಗಿರುವಾಗ ಪ್ರತಿಯೊಂದು ದ್ರವ್ಯ ತನ್ನ ಕಾರ್ಯ ತಾ ಮಾಡ್ತಿದೆ, ಇನ್ನೊಂದರ ಕಾರ್ಯ ಮಾಡುವ ಸಾಧ್ಯತೆ ಇಲ್ಲ. ಅದರ ಸಲುವಾಗಿ ತದ್ಭಾವ ಪರಿಣಾಮ ಅಂತೇಳಿ ಇಲ್ಲಿ ಆಚಾರ್ಯ ಭಗವಂತರು ಸೂತ್ರ ಹೇಳಿದ್ದಾರೆ. ಆಯಾ ಭಾವದ ಪ್ರಕಾರ ಜೀವ ಪರಿಣಮನ ಮಾಡ್ತಾ ಇರ್ತದೆ. ಜೀವ ತನ್ನ ಅಂತರಂಗದ ಭಾವದ ಪ್ರಕಾರ ಪರಿಣಮನ ಮಾಡ್ತಿದೆ, ಪುದ್ಗಲ ತನ್ನ ಭಾವದ ಪ್ರಕಾರ ಪರಿಣಮನ ಮಾಡ್ತಿದೆ. ಪುದ್ಗಲ ಜಡೇಶ್ವರ ಇದೆ, ಜೀವ ಚೈತನ್ಯೇಶ್ವರ ಇದ್ದಾನೆ. ಹೋದ್ಸಲ ಹೇಳಿದ್ದೀವಿ ನಾವೇನಿದ್ದೇವೆ, ನಾವು ವಿಭಾವ ಭಾವೇಶ್ವರ ಇದ್ದೇವ್ರಿ, ಸ್ವಭಾವ ಭಾವೇಶ್ವರಿ ಇಲ್ಲ. ನಾವು ವಿಭಾವ ಭಾವೇಶ್ವರಿ ಇರುವುದರಿಂದ ನಾವು ಈಗ ವಿಭಾವ ಭಾವ ರೂಪದಿಂದ ಪರಿಣಾಮನ ಮಾಡ್ತೀವಿ. ವಿಭಾವ ಯಾರ್ದಿದ? ಇದು ದ್ರವ್ಯದನೇ ಇದ್ರೂ ಕೂಡ ದ್ರವ್ಯದ ಮೂಲ ಗುಣದ ಭಾವ ಅಲ್ಲ, ದ್ರವ್ಯದ ಮೂಲ ಗುಣದ ಪರ್ಯಾಯದ ಭಾವ ಇದೆ. ಏನ್ರಿ? ದ್ರವ್ಯದ ಮೂಲ ಗುಣದ ಪರ್ಯಾಯದ ಭಾವ ಇದೆ. ಆ ವಿಭಾವ ಪರದ ದ್ರವ್ಯದ ಮೇಲೆ ಲಕ್ಷ್ಯ ಕೊಡುವುದರಿಂದ ವಿಭಾವ ಪರ್ಯಾಯದೊಳಗೆ ಉತ್ಪನ್ನ ಆಗಿದೆಯೇ ವಿನಃ ಗುಣದೊಳಗೆ ವಿಭಾವ ಉತ್ಪನ್ನ ಆಗಲಿಲ್ಲ. ಜೀವ ದ್ರವ್ಯದ ಅನಂತ ಗುಣದೊಳಗ ಎಂದೂ ವಿಭಾವ ಉತ್ಪನ್ನ ಆಗುವುದಿಲ್ಲ. ಆ ಅನಂತ ಗುಣದ ಪರ್ಯಾಯದೊಳಗೆ ವಿಭಾವ ಉತ್ಪನ್ನ ಆಗ್ತಿದೆ. ಈ ಮೂಲ ಮಾತದ ಮೊದಲು ನಮಗೆ ಸ್ವೀಕಾರ ಅನಿವಾರ್ಯ ಐತ್ರಿ. ನನಗ ಸಂಸಾರ ಜೀವ ದ್ರವ್ಯದ ಯಾವೂ ಗುಣದೊಳಗಿಲ್ಲ. ಜೀವ ದ್ರವ್ಯದ ಮೋಹ ಗುಣದ ಅಥವಾ ರಾಗ ದ್ವೇಷ ಗುಣದ ಪರ್ಯಾಯದೊಳಗೆ ಸಂಸಾರ ಇದೆ. ಸಂಸಾರ ಯಾವ ದ್ರವ್ಯದೊಳಗೆ ಪ್ರವೇಶ ಮಾಡ್ಲಿಲ್ಲ, ಯಾವ ಗುಣವನ್ನ ಸ್ಪರ್ಶ ಕೂಡ ಮಾಡ್ಲಿಲ್ಲ. ಸಂಸಾರ ಆಗಲಿ, ಮಲಿನತೆ ಆಗಲಿ, ಪಾಪ ಆಗಲಿ, ಪುಣ್ಯ ಆಗಲಿ, ನಾವು ಭಗವಂತ ದರ್ಶನ ಮಾಡೋದಾಗ್ಲಿ, ದಿವ್ಯ ಧ್ವನಿ ಕೇಳೋದಾಗ್ಲಿ, ಇವೆಲ್ಲ ಸಂಸಾರದ ವಿಷಯ. ದಿವ್ಯ ಧ್ವನಿ ಕೇಳೋ
ಭಗವಂತರ ಪೂಜೆ ಮಾಡೋದು, ಶಿಖರಿಜಿಗೆ ಹೋಗೋದು, ಇವೆಲ್ಲ ಜಪ ಮಾಡೋದು, ತಪ ಮಾಡೋದು, ಸಾಮಾಯಿಕ ಮಾಡೋದು ವ್ಯವಹಾರದಿಂದ. ಇವೆಲ್ಲ ಏನಿದವು? ಇವೆಲ್ಲ ಸಂಸಾರ. ನಮಗ ಆಘಾತ ಆಗ್ತೈತಿ, ಆಘಾತ ಆಗದ ವಿನಃ ನಮ್ದು ದೃಷ್ಟಿ ಪರದಿಂದ ಸನ್ಮುಖ ಸೋದ ಕಡೆ ಆಗೋದನೇ ಇಲ್ಲ. ಯಾವುದಿದೆ ಹೇಳ್ರಿ? ದಾನ ಕೊಡೋದ ಧರ್ಮ ಏನ್ರಿ? ಭಗವಾನ್ ಭಾವಲಿಂಗಿ ಸಂತರಿಗೆ ದಾನ ಕೊಡೋದ ಧರ್ಮ ಏನ್ರಿ? ಕೇವಲಿ ಭಗವಂತರಿಗೆ ಧರ್ಮ. ಶ್ರೇಯಾಂಶ ರಾಜ ವೃಷಭ ದೇವ ಮುನಿ ಭಗವಂತರಿಗೆ ದಾನ ಕೊಟ್ಟ ಅಕ್ಷಯ ತೃತೀಯ ದಿವಸ. ಅವನಿಗೆ ಧರ್ಮ ಐತೇನ್ರಿ? ಶ್ರೇಯಾಂಶ ರಾಜನಿಗೆ ಧರ್ಮದ ಉತ್ಪತ್ತಿ ಆಯ್ತೋ ಅಥವಾ ಪುಣ್ಯ ಐತ್ರಿ? ನಾವೇನ್ ತಿಳ್ಕೊತೇವೆ? ಮಂದಿರಕ್ಕೆ ಹೋಗಿ ಬರುವುದರಿಂದ ಧರ್ಮ ಐತಿ, ಶಾಸ್ತ್ರ ಸ್ವಾಧ್ಯಾಯ ಮಾಡುವುದರಿಂದ ಧರ್ಮ. ಶಾಸ್ತ್ರ ಸ್ವಾಧ್ಯಾಯ ಎಲ್ಲಿ ತನಕ ಪರದ ಅವಲಂಬನೆ ಇದೆಯೋ ಅಲ್ಲಿ ತನಕ ಸಂಸಾರ ಇದೆ, ಪುಣ್ಯ ಇದೆ, ಪಾಪ ಇದೆ. ಧರ್ಮ ಅಂತೂ ಅಂಶ ಮಾತ್ರ ಇಲ್ಲ, ನಮ್ದು ಭ್ರಮೆ ಇದೆ. ಆ ಭ್ರಾಂತಿ ಒಳಗೆ ನಾವು ಇದುವರೆಗೆ ಏನ್ ಮಾಡ್ತಾ ಇದ್ದೇವೆ? ಭ್ರಮಣ ಮಾಡ್ತಾ ಇದ್ದೇವೆ, ಕೇವಲ ಭ್ರಾಂತಿ ಒಳಗಡೆ. ಸಂಸಾರ ಅಂದ್ರೆ 14ನೇ ಗುಣಸ್ಥಾನ ಏನಿದೆ? 14ನೇ ಗುಣಸ್ಥಾನ ಕೂಡ ಸಂಸಾರ ಇದೆ. ಈಶತ್ ಸಂಸಾರ ಅಂಶ ಮಾತ್ರ ಸಂಸಾರ ಇದೆ. ನಮ್ದೇನೈತೆ ಹೇಳ್ರಿ? 14ನೇ ಗುಣಸ್ಥಾನ 5 ಹ್ರಸ್ವ ಅಕ್ಷರ ಉಚ್ಚಾರ ಮಾಡುವ ಅಷ್ಟ ಮಾತ್ರ ಇರುವಂತಹ ಗುಣಸ್ಥಾನ ಅದೇನಿದೆ? ಈಶತ್ ಸಂಸಾರ ಇದೆ, ಅಲ್ಪ ಸಂಸಾರ ಇದೆ. ಕಾರಣ ಇನ್ನು ದೇಹ ಇದೆ, ಇನ್ನು ಇಲ್ಲಿ ಭೂಮಂಡಲದೊಳಗಿದ್ದಾನೆ, ಇನ್ನು ಪರ್ಯಾಯದ ವಿದ್ಯಮಾನತೆ ಇದೆ. ಶುದ್ಧ ಪರ್ಯಾಯದ ವಿದ್ಯಮಾನತೆ ಇದ್ರೂ ಕೂಡ ಶರೀರ ಇದೆ. ಅದರ ಸಲುವಾಗಿ 14ನೇ ಗುಣಸ್ಥಾನದ ಅಂತಿಮ ಸಮಯ ತನಕ ಸಂಸಾರ ರೀ. ನಾವು ಎಲ್ಲಾ ಬಿಟ್ಟಿದೀವಿ ಅಂತ ಹೇಳಿ ಹೇಳೋದು ಹೆಗ್ಗಳಿಕೆ ಕೊಚ್ಕೊಳ್ಳೋದ? ಇದು ಕೇವಲ ಮಿಥ್ಯಾತ್ವದ ಪೋಷಣೆ ಮಾತಾಡ್ತಿದೆ. ಅದರ ಸಲುವಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಭಾವಾಹ ತದ್ಭಾವ. ಅಂದ್ರೆ ಭಾವ ಏನಿದೆ, ಭಾವ ಯಾವ್ದಕ್ಕಂತಾರು? ಇಷ್ಟ ಸಲ ಹೇಳ್ರಿ, ಭಾವ ಯಾವ್ದಕ್ಕಂತಾರು? ಮೊದಲ ಭಾವ ದೇವನಿಗೆ ನಮಸ್ಕಾರ ಮಾಡಿ ನಂತರ ಜನದೇವರಿಗೆ ನಮಸ್ಕಾರ ಮಾಡೋದೈತಿ. ನೋಡ್ರಿ, ವಿಚಾರ ಮಾಡೋದ ನಮಗೊಂದ್ ಸ್ವಲ್ಪ ಅಧ್ಯಯನದ ಅವಶ್ಯಕತೆ ಇದೆ. ನೇಮಸಾರದೊಳಗ, ನೇಮಸಾರ ಗ್ರಂಥ ನೋಡಿದೇವಲ್ಲ, ಮನೆಯೊಳಗೂ ಬಂದಿದವ್ರಿ. ನೇಮಸಾರದೊಳಗ ಪ್ರಾರಂಭದೊಳಗನೆ ಜೀವ ಅಜೀವ ಅಧಿಕಾರ ಹೇಳಿದ ನಂತರ 3ನೇ ಅಧ್ಯಾಯ ಏನ್ ಹೇಳ್ತಾರು? 3ನೇ ಅಧ್ಯಾಯ ಶುದ್ಧ ಭಾವ ಅಧಿಕಾರ. ಏನ್ ಹೇಳ್ರಲ್ಲಿ? ಶುದ್ಧ ಭಾವ ಅಧಿಕಾರ. ಶುದ್ಧ ಭಾವ ಅಧಿಕಾರದೊಳಗ ಮೊದಲನೇ ಗಾಥೆ ಇದೆ, 38 ನಂಬರ್, 38 ನಂಬರ್ ಗಾಥೆ ಇದೆ. ಆ ಗಾಥೆದೊಳಗ ಆಚಾರ್ಯ ಭಗವಂತರು ಹೇಳ್ತಾರೆ, ನಮ್ದೆಲ್ಲ ಗುಂಡಾಯಿಸಿ ನದಿಗೆ ಎಸಿಬೇಕ್ರಿ. ನಾವು ಧರ್ಮ ಮಾಡಿದ್ದೆಲ್ಲ ಜೀವಾದಿ ಬಹಿತಚ್ಯಂ, ಜೀವಾದಿ ಬಹಿತಚ್ಯಂ ಏನೈತೆನ? ಹೇಯಂ. ಜೀವಾದಿ ಬಹಿತಚ್ಯಂ ಹೇಯಂ ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ಇದೇನಿದೆ? ಆದ್ರೆ ಆಗೋ ಮಾತಿಲ್ಲ ರೀ. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ ಇದೇನಿದೆ ರೀ? 38 ನಂಬರ್ ಗಾಥಾದ ಪ್ರಕಾರ ಏನಿದೆ ರೀ? ನಮಗ ಹೃದಯ ನಡಗ್ತಿರ್ಬೇಕು. ಧರ್ಮದ ಉತ್ಪತ್ತಿ ಆಗಲಿಲ್ಲ. ಧರ್ಮ ಎಲ್ಲಿ ಉತ್ಪತ್ತಿ ಆಗ್ಬೇಕು? ಯಾವ ಧರ್ಮೀಯ ಆತ್ಮ ಇದ್ದಾನೋ ಅವನನ್ನ ಸ್ವೀಕಾರ ಮಾಡಿದ ನಂತರ ಧರ್ಮ ಆಗ್ತಿದೆ. ಇಲ್ದಿದ್ರೆ ಧರ್ಮ ಆಗೋದ್ ಸಾಧ್ಯ ಇಲ್ಲ. ಅನಂತ ಕಾಲದಿಂದ ಅನಂತ ಪರ್ಯಾಯದ ಧಾರಣ ಮಾಡಿದೀವಿ ನಾವು. ಆದ್ರೆ ಧರ್ಮ ಎಷ್ಟಾಗಿದೆ? ಸುಖ ಎಷ್ಟಾಗಿದೆ? ಯಾವ್ದು ಸ್ವಾಧ್ಯಾಯ ಮಾಡುವ ವೇಳೆದೊಳಗೆ ಎಷ್ಟು ಸುಖ ರೀ? ದೃಷ್ಟಿ ಪರ ಇರ್ತೈತೆ ಅಥವಾ ಸ್ವ ಇರ್ತಿದೆ? ವಿಚಾರ ಮಾಡೋ ಮಾತ್, ಸೂಕ್ಷ್ಮ ದೃಷ್ಟಿಯಿಂದ ವಿಚಾರ ಮಾಡೋ ಮಾತಿದೆ. ಬರೇ ಜ್ಞಾನ ಮಾಡ್ಕೊಳ್ಳೋದೈತಿ, ಉಳಿದದ್ದು ಕಾರ್ಯ ಏನೂ ಮಾಡೋದಿಲ್ಲ. ಏನೋ
ಜೀವಾದಿ ಬಹಿತಚ್ಯಂ ಬಾಹ್ಯಂ ಹೇಯಂ. ಜೀವಾದಿ ಬಾಹ್ಯ ತತ್ವ ಹೇಯದ. ಜೀವ ಅಜೀವ ಆಶ್ರವ ಬಂಧ ಸಂವರ ನಿರ್ಜರ ಮೋಕ್ಷ ಇವೆಲ್ಲ ಬಾಹ್ಯ ತತ್ವದವು, ಇವೆಲ್ಲ ಹೇ. ಅಪ್ಪಾಣಂ ಅಪ್ಪಣೋ ಉಪಾದೇಯಂ. ಆತ್ಮನಿಗೆ ಆತ್ಮ ಒಬ್ಬ ಉಪಾದೇಯ ಇದ್ದನು. ಲೋಕದೊಳಗೆ ಯಾವುದೂ ಉಪಾಯ ಇಲ್ಲ, ಉಪಾದೇಯ ಇಲ್ಲ. ಸರ್ವಜ್ಞ ಭಗವಂತರ ಮಂದಿರದೊಳಗಿನ ಭಗವಂತರನ್ನ ಬಿಟ್ಟು ಬಿಡನು. ಸಮಸರಣದೊಳಗೆ ಇರುವಂತಹ ಭಗವಂತ ಕೂಡ ಹೇಳಿದನ್ರಿ ನನ್ನ ದೃಷ್ಟಿ. ಈ ಪ್ರಕಾರದ ಪುರುಷಾರ್ಥದ ಜಾಗೃತಿ ಆದ ನಂತರ ನಮ್ಮಲ್ಲಿ ಧರ್ಮದ ಉತ್ಪತ್ತಿ ಆಗೋದಿ. ಹೀಗೆ ಮಾಡೋದ್ರಿಂದ ನಾವು ನಿಂದೆ ಮಾಡ್ತೀವೋ ಅಲ್ಲ, ನಿಂದೆ ಮಾಡೋದಲ್ಲ. ನಾವು ಹೀಗನ್ನೋದನ್ನು ನಮ್ಮ ವಿಚಾರ ಕೇವಲ ಭಗವಂತರು ತಿಳ್ಕೊಂಡ್ರೆ ಈ ಒಬ್ಬ ಜೀವ ಭವ್ಯ ಇದ್ದಾನೆ ಅಂತ ಹೇಳಿ ಅವ್ರ ಅಂತರಂಗದೊಳಗ ಸಂತೋಷ ಪಟ್ಕೊಳ್ಬಹುದು. ವಾಸ್ತವಿಕ ಸ್ವರೂಪ ಏನೈತಿ? ಜೀವಾದಿ ಬಹಿತಚ್ಯಂ. ಜೀವ ಮೊದಲಾದ ಸಪ್ತ ತತ್ವಗಳ ನನ್ನ ಸಲುವಾಗಿ ಹೇಯಿದಾವ, ಬಾಹ್ಯ ತತ್ವ ಇದಾವ. ಅದರಿಂದ ನನ್ನ ಆತ್ಮನ ಉಪಲಬ್ಧಿ ಆಗುವುದಿಲ್ಲ. ಹಾಗಾದ್ರೆ ನನ್ನ ಆತ್ಮನು ಅಪ್ಪಾಣಂ ಅಪ್ಪಣೋ ಉಪಾದೇಯಂ. ಆತ್ಮನಿಗೆ ಆತ್ಮನೊಬ್ಬನೇ ಉಪಾದೇಯ ಇದ್ದಾನೆ, ಉಳಿದದ್ದು ಯಾವುದು ಉಪಾದೇಯ ಇಲ್ಲ. ಯಾವುದು ಮೂರು ಲೋಕದೊಳಗೆ ಆತ್ಮನಿಗೆ ಆತ್ಮ ಒಬ್ಬ ಉಪಾದೇಯ. ಅದರ ಸಲುವಾಗಿ ತದ್ಭಾವ ಪರಿಣಾಮ ಹೇಳ್ತಿದ್ದೆ. ಯಾವ ದ್ರವ್ಯದ ಪರಿಣಾಮ ಇದೆಯೋ ಅದ ಆ ಜೀವದ ಭಾವ ಇದೆ. ಮತ್ ಭಾವ ಉಪಯೋಗದ ವ್ಯಾಖ್ಯೆ ಮಾಡುವಾಗ ಏನ್ ಹೇಳ್ತಾರು? ಚೈತನ್ಯಾನುವರ್ತಿ ಪರಿಣಾಮ ಸ ಉಪಯೋಗ. ಉಪಯೋಗ ಇದು ಗುಣ ಇದೆ, ಪರಿಣಾಮ ಇದು ಆ ಗುಣದ ಪರ್ಯಾಯ ಇದೆ, ಒಂದು ಅಂಶ ಇದೆ. ಯಾವಾಗ ನಮಗ ಆತ್ಮನ ಪರಿಚಯ ಮಾಡಿಕೊಡೋದಿದೆಯೋ ಆಗ ಆಚಾರ್ಯ ಭಗವಂತರ ಏನ್ ಹೇಳ್ತಾರೆ? ಉಪಯೋಗ ಇದು ಗುಣ ಇದೆ ಆತ್ಮಂತ, ನಿಜವಾಗಿ ಅದ ಪರ್ಯಾಯ ಇದೆ. ಆದರೆ ನಮ್ಮಲ್ಲೇ ಧರ್ಮವನ್ನ ಉತ್ಪನ್ನ ಮಾಡುವ ಸಲುವಾಗಿ ಆಚಾರ್ಯ ಭಗವಂತರ ಅದಕ್ಕೆ ಏನ್ ಹೇಳ್ತಾರೆ? ಅದಕ್ಕ ಗುಣ ಅಂದ್ರೆ ಮತ್ತೆ ಪರಿಣಾಮಕ್ಕ ಆ ಗುಣದ ಪರ್ಯಾಯ ಅಂದ್ರೆ ಇಲ್ಲಿ ಏನ್ ಹೇಳ್ತಾರೆ ಇದನ್ನ ನಾವು ತಿಳ್ಕೊಳ್ಳೋದು ಅನಿವಾರ್ಯ ಐತದೆ. ಇದು ನಮಗೆ ತಿಳಿದು ಬರ್ದಿದ್ರೆ ನಮಗೆ ಸಮ್ಯಕ್ ದರ್ಶನದ ಉತ್ಪತ್ತಿ ಆಗೋದನೇ ಇಲ್ಲ, ಸಂಸಾರದಿಂದ ಬಿಡುಗಡೆ ಹೊಂದೋದಿಲ್ಲ, ಸಂಸಾರದ ದುಃಖ ನಮಗೆ ಅಖಂಡ ಇರೋದ್ರಿ. ಅನಾದಿ ಕಾಲದಿಂದ ಎಷ್ಟು ಜೀವಗಳ ಮೋಕ್ಷಕ್ಕೆ ಹೋಗಿದರು, ಅವ್ರೆಲ್ಲರ ಜೊತೆ ನಾವು ಇದ್ದವ್ರನ್ನ ಇನ್ನೂ ಉಳಿದೇವ್ರಿ. ನಾವು ಭಯ ಪಡ್ತಾ ಇದ್ದೇವ್ರಿ. ನಾವು ಯಾವುದಕ್ಕೆ ಭಯ ಪಡ್ತಾ ಇದ್ದೇವೆ? ಜೀವಾದಿ ಬಹಿತಚ್ಯಂ ಹೇಯಂ. ಈ ಮಾತಿಗೆ ನಾವು ಭಯಭೀತ. ಯಾಕ? ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನ ಮೋಕ್ಷ ಶಾಸ್ತ್ರದ 4ನೇ ಸೂತ್ರ ಇದೆ. ಮತ್ತೆ ಇಲ್ಲಿ ಏನ್ ಹೇಳ್ತಾರೆ ನೋಡಪ್ಪ? ಇಲ್ಲಿ ಏನ್ ಹೇಳ್ತಾರು, ಅಲ್ಲಿ ಏನ್ ಹೇಳ್ತಾರು? ಇಲ್ಲಿ ನಿನ್ನಲ್ಲೇ ನಿನ್ನ ಸ್ವೀಕಾರ ಆಗೋ ಮಾತಿದೆ. ಇಲ್ಲಿ ವ್ಯವಹಾರದಿಂದ ನಿಮಿತ್ತದಿಂದ ಕಥನ ಮಾಡ್ತಾ ಇದ್ದಾರೆ ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ಹಾಗಾದ್ರೆ ಪುದ್ಗಲ ಮೇಲೆ ಶ್ರದ್ಧಾ ಇಡೋದ್ರಿಂದ ಸಮ್ಯಕ್ ದರ್ಶನ ಆಗ್ತೈತ್ರಿ. ಆಶ್ರವ ಬಂಧದ ಮೇಲೆ ಶ್ರದ್ಧಾ ಇಡೋದ್ರಿಂದ ಸಮ್ಯಕ್ ದರ್ಶನ ಆಗ್ತೈತಿ. ವಿಚಾರ ಮಾಡೋಣವ್ರಿ ನಾವು. ಮೋಕ್ಷ ತತ್ವದ ಮೇಲೆ ಶ್ರದ್ಧಾ ಇಡೋದ್ರಿಂದ ಸಮ್ಯಕ್ ದರ್ಶನ ಆಗ್ತೈತೇನ್ರಿ? ಯಾವುದರಿಂದ ಸಮ್ಯಕ್ ದರ್ಶನ ಆಗ್ತೈತಿ? ಸಪ್ತ ತತ್ವದೊಳಗ ಯಾವ ತತ್ವದ ಮೇಲೆ ಶ್ರದ್ಧಾ ಮಾಡೋದ್ರಿಂದ ಸಮ್ಯಕ್ ದರ್ಶನ ಆಗ್ತೈತಿ? ವಿಚಾರ ಮಾಡ್ರಿ. ಮನುಷ್ಯನೊಳಗ ಗಂಭೀರವಾದಂತಹ ವಿಷಯ ಇಲ್ಲ ಇದ. ನಾವ ಅಜೀವನ ಮೇಲೆ ಶ್ರದ್ಧಾ ಮಾಡೋದ್ರಿಂದ ಸಮ್ಯಕ್ ದರ್ಶನ ಆಗ್ತೈತಲ್ರಿ. ಮೋಕ್ಷ ತತ್ವದ ಮೇಲೆ ಶ್ರದ್ಧಾ ಮಾಡೋದ್ರಿಂದ, ಸಂವರ ನಿರ್ಜರ ತತ್ವದ ಮೇಲೆ ಶ್ರದ್ಧಾ ಮಾಡೋದ್ರಿಂದ ಆಗ್ತೈತೇನ್ರಿ? ನೋಡ್ರಿ, ಸಮಯ ಸಾರದೊಳಗ ಮೋಕ್ಷ ಕೂಡ ಒಂದು ಸಮಯದ ಪರ್ಯಾಯ ಇದೆ. ಇತಿ ಮೋಕ್ಷೋ ನಿಷ್ಕ್ರಾಂತ. ಮೋಕ್ಷ ಕೂಡ ಹೊರಟು ಹೋಯ್ತಂತ ಹೇಳಿ ಸಮಯ ಸಾರದ ಮೋಕ್ಷ ಅಧಿಕಾರದ ಕೊನೆಗೆ ಅಮೃತಚಂದ್ರಾಚಾರ್ಯ ಹೇಳ್ತಾರೆ ಮೋಕ್ಷ ಕೂಡ ಹೊರಟೋಯ್ತು. ಮೋಕ್ಷ ಹೊರಟಾದ ನಂತರ ನಮ್ದು ಅಸ್ತಿತ್ವ ಏನಾಯ್ತು ನಮಗ್ ಗೊತ್ತಿಲ್ಲ ರೀ. ಅತಃ ಮೋಕ್ಷೋ ನಿಷ್ಕ್ರಾಂತ. ಇಲ್ಲಿ ಏನ್ ಹೇಳೋದೈತಿ? ಇಲ್ಲಿ ಶುದ್ಧದ ಧಾರಣಾ ಮಾಡೋ ಸಲುವಾಗಿ ಭಾವದ ಕಡೆ ಬಂದದ್ದಿದೆ ರೀ. ಭಾವದ ಕಡೆ ಬಂದದ್ದಿ. ಭಾವ ಅಂದ್ರೆ ಏನ್ರಿ?
ಭಾವದ ಕಡೆ ಬಂದದ್ದಿ. ಭಾವ ಅಂದ್ರೆ ಸಪ್ತ ತತ್ವ ಅಲ್ಲ, ಭಾವ ಅಂದ್ರೆ ಬಾಹ್ಯ ಭಗವಂತ ಅಲ್ಲ. ಭಾವ ಅಂದ್ರೆ ಏನು? ಭಾವದ ಮೊದಲು ಸ್ವೀಕಾರ ಆದ ನಂತರ, ಭಾವಕ್ಕೆ ನಮಸ್ಕಾರ ಮಾಡಿದ ನಂತರ ಬಾಹ್ಯದೊಳಗೆ ಜಿನ ಭಗವಂತನಿಗೆ ನಮಸ್ಕಾರ ಮಾಡು ಉದ್ಯಮ ನೇಮ ಸಾರದೊಳಗೆ ಮಾಡಿದಾರೆ ಆಚಾರ್ಯ ಭಗವಂತ. ಅಂದ್ರೆ ಭಾವ ಅಂದ್ರೆ ಏನು? ಶುದ್ಧ ಭಾವ ಅಧಿಕಾರ. ನೋಡ್ರಿ, ಶುದ್ಧ ಭಾವ ಅಧಿಕಾರ ಹೇಳಿದ ನಂತರ ನೇಮ ಸಾರದೊಳಗೆ ಕೊನೆಗೆ ಹೇಳ್ತಾರೆ ಶುದ್ಧ ಉಪಯೋಗ ಅಧಿಕಾರ. ಶುದ್ಧೋಪಯೋಗ ಅಧಿಕಾರ ಕೊನೆಗೆ ಹೇಳಿದ್ದಾರೆ. ಮೊದಲು ಶುದ್ಧ ಭಾವ ಅಧಿಕಾರ ಹೇಳಿದ್ದಾರೆ, ನಂತರ ಶುದ್ಧೋಪಯೋಗ ಅಧಿಕಾರ ಹೇಳಿದಾರ್ರಿ. ಭಾವದೊಳಗ ಉಪಯೋಗದೊಳಗ ಭಾವಿದ ಮೂಲ ದ್ರವ್ಯ ಐತಿ, ಉಪಯೋಗ ಇದು ಪರ್ಯಾಯ ಐತಿ. ಅಂದ್ರೆ ಮೊದಲ ಭಾವದ ಸ್ವೀಕಾರ ಆಗದ ಶುದ್ಧೋಪಯೋಗ ಆಗೋದನ ಸಾಧ್ಯ ಇಲ್ರಿ. ಅದರ ಸಲುವಾಗಿ ಮೋಕ್ಷ ಮಾರ್ಗ ಪ್ರಕಾಶಕದೊಳಗೂ ಕೂಡ ಏನ್ ಹೇಳ್ತಾರು? ಮೋಕ್ಷ ಮಾರ್ಗ ಶುದ್ಧೋಪಯೋಗ ರೂಪ ಮುನಿಧರ್ಮ. ಮುನಿಧರ್ಮ ಶುದ್ಧ ಉಪಯೋಗ ರೂಪ, ಶುದ್ಧೋಪಯೋಗ ರೂಪನ ಐತೆ ಮುನಿಧರ್ಮ. ಪ್ರವಚನ ಸಾರದೊಳಗೆ ಏನ್ ಹೇಳ್ರು? ಶುದ್ಧಸ್ಸಯ ಸಾಮಣ್ಣಂ, ಶುದ್ಧಸ್ಸಯ ಸಾಮಣ್ಣಂ ಭಣಿದೋ ಶುದ್ಧಸ್ಸ ದಂಸಣಂ ನಾನಂ. ಎಷ್ಟು ಅದ್ಭುತ ಮಾತು ಹೇಳ್ತಾರು. ಪ್ರವಚನ ಸಾರದ ಕೊನೆಗ್ರಿ ಶುದ್ಧಸ್ವಯ ಸಾಮಣ್ಣಂ. ಶುದ್ಧ ಏನೈತಿ ಅದು ಶ್ರವಣ ಐತಿ, ಶುದ್ಧ ಏನೈತಿ ಅದು ದರ್ಶನ ಜ್ಞಾನ ಐತಿ. ಶುದ್ಧಸ್ವಯ ನಿರ್ವಾಣಂ, ಶುದ್ಧಕ್ಕೆ ನಿರ್ವಾಣ ಆಗ್ತೈತಿ, ಶುದ್ಧಕ್ಕೆ ಮೋಕ್ಷ ಆಗ್ತೈತಿ. ಶರೀರಕ್ಕೆ ಮೋಕ್ಷ ಆಗ್ಲಿಲ್ಲ. ಇಲ್ಲಿ ಭಾವದ ಸ್ವೀಕಾರ ಮಾಡಿದ ನಂತರ ಶುದ್ಧದ ಸ್ವೀಕಾರ ಮಾಡೋದಿತ್ತು. ಒಂದ್ ಸ್ವಲ್ಪ ವಿಚಾರ ಮಾಡೋದ್ರಿ, ಗಂಭೀರ ಮಾತೇನಿಲ್ಲ. ಪ್ರತಿಯೊಬ್ಬರಿಗೆ ಪರ್ಯಾಯದೊಳಗ ದುಃಖ ಇದೆ ಅಥವಾ ಇಲ್ಲ ರೀ? ಪ್ರತಿಯೊಬ್ಬರಿಗೆ ನಮಗ ನಿಮಗ ವರ್ತಮಾನ ಪರ್ಯಾಯದೊಳಗ ದುಃಖ ಇದೆ ಅಥವಾ ಇಲ್ಲ? ಮನೆಯಿಂದ ಇಲ್ಲಿ ಬರಬೇಕಾದ್ರೆ ಅವಸರ ದುಃಖ ಇದೆ ಅಥವಾ ಶಾಂತಿ ಇದೆ ರೀ ಬರಬೇಕಾದ್ರೆ? ಅಂದ್ರೆ ಪ್ರತಿ ಸಮಯ ನಮಗ ದುಃಖ ಇದೆ. ಆ ದುಃಖ ಎಲ್ಲಿದೆ ರೀ? ಇಲ್ಲೇ ಕೂತಲ್ಲೇನ ವಿಚಾರ ಮಾಡಿ ಪ್ರಾಕ್ಟಿಕಲ್ ಮಾಡೋದಿದೆ. ದುಃಖ ಎಲ್ಲಿದೆ? ನಮಗ ಪ್ರತಿ ಸಮಯ ದುಃಖ ಆಗ್ತಾ ಇದೆ. ಈ ದುಃಖ ಪರ್ಯಾಯಕ್ಕಿದೆಯೋ ಅಥವಾ ಜೀವ ದ್ರವ್ಯಕ್ಕೆ? ಮಾತು ಹೇಳೋ ಸುಲಭ ರೀ, ತೀರಾ ಸುಲಭ. ಈ ದುಃಖ ಪರ್ಯಾಯಕ್ಕಿದೆ ಅಥವಾ ದ್ರವ್ಯಕ್ಕಿದೆ? ಪರ್ಯಾಯಕ್ಕಿದೆ. ಹೌದ್ರೆ? ಆಗಮದ ಮಾತು ಕೇಳಿದೀವು ಪರ್ಯಾಯಕ್ಕಿದೆ ಎಂದು. ಹಾಗಾದ್ರೆ ನಮಗ ಈಗ ವರ್ತಮಾನ ಕಾಲದೊಳಗೆ ವಿದ್ಯಮಾನ ಇರೋದ ಇದು ಪರ್ಯಾಯ ಇದೆಯೋ ಅಥವಾ ದ್ರವ್ಯ ಇದೆ ರೀ? ಕಾಯ ಇದೇನಿದೆ? ಇದು ಶರೀರ ಏನಿದೆ ರೀ? ಪುದ್ಗಲದ ಪಿಂಡ ಇದೆ ರೀ, ಪುದ್ಗಲದ ಪಿಂಡ ಇದೆ. ಆದರೆ ಜೀವ ದ್ರವ್ಯದ ಏನಿದೆ? ಜೀವ ದ್ರವ್ಯದ ವ್ಯಂಜನ ಪರ್ಯಾಯ ಇದೆ ರೀ ರಾಮಣ್ಣವರು. ಪರ್ಯಾಯದೊಳಗ ಅರ್ಥ ಪರ್ಯಾಯ ಮತ್ತು ವ್ಯಂಜನ ಪರ್ಯಾಯ ಅಂತ ಹೇಳಿ ಎರಡು ಭೇದ. ಇದ ವ್ಯಂಜನ ಪರ್ಯಾಯ ಇದೆ. ಶರೀರ ಏನಿದೆ ಇದು ವ್ಯಂಜನ ಪರ್ಯಾಯ ಇದೆ. ಈ ಪರ್ಯಾಯ ಮಾತ್ರ ಪರ ರೀ. ಎನಿಸುವ ಸಿದ್ಧ ಪರ್ಯಾಯ ಅದು ಪರ. ಪರ್ಯಾಯ ಮಾತ್ರ ಪರ ಇದ್ದ ನಂತರ ಸ್ವಲ್ಪ ನಮ್ಮಲ್ಲೇ ನಾವು ವಿಚಾರ ಮಾಡಿದ್ರಿ, ದುಃಖ ಎಲ್ಲಿದೆ ರೀ? ಪರ್ಯಾಯದೊಳಗಿದೆ. ಮತ್ತ ಪರ್ಯಾಯ ಇದೇನಿದೆ? ಪರ ಇದೆ. ಪರ್ಯಾಯ ಪರ ಇದೆ, ಸ್ವಯಂ ಪರ ಇದೆ. ಈ ಶರೀರ ಬಿಟ್ಟು ಹೋಗ್ತಿದೆ ಅಥವಾ ಆತ್ಮನ ಕೂಡ ಹೋಗ್ತಿದೆ ರೀ? ಇಲ್ಲೇ ಬೀಳ್ತಿದೆ ಅಥವಾ ಆತ್ಮನ ಜೊತೆ ಹೋಗ್ತಿದೆ ರೀ? ಇಲ್ಲೇ ಬೀಳ್ತಿದೆ. ಮತ್ತೆ ನಮ್ಮಲ್ಲೇ ಉತ್ಪನ್ನ ಆಗ್ತಿರುವಂತ ಇವು ಏನೇನು ರಾಗದ್ವೇಷದ ಮೋಹದ ಪರಿಣಾಮ ಆಗ್ತಾ ಇದ್ದಾವೆ, ಇವೆಲ್ಲ ಸುಖದ ಕಾರಣ ಇದೆ, ದುಃಖದ ಕಾರಣ? ವರ್ತಮಾನದೊಳಗೆ ಸುಖ ಕೊಡ್ತಾ ಇವೆಯೋ ಅಥವಾ ದುಃಖ ಕೊಡ್ತಾ ಇವೆ ರೀ?
ದುಃಖ ಕೊಟ್ಟ ಅಂದ್ರೆ ಪರ್ಯಾಯ ಮಾತ್ರ ದುಃಖ ರೀ. ಸಂಸಾರಿ ಅವಸ್ಥೆದೊಳಗ ಸಂಸಾರ ಅವಸ್ಥೆದೊಳಗ ಪರ್ಯಾಯ ಮಾತ್ರ ದುಃಖ. ಯಾವ ವೇಳೆದೊಳಗ ಛದ್ಮಸ್ಥ ಜೀವ ಅರ್ಥಾತ್ ಮೋಕ್ಷ ಮಾರ್ಗದೊಳಗ ಪ್ರವೇಶ ಮಾಡಿದ ಜೀವ ಆತ್ಮನ ಆಶ್ರಯ ಮಾಡ್ತಾನೋ ಆಗ ಪರ್ಯಾಯದೊಳಗ ಸುಖ, ಉಳಿದ ಸಂಪೂರ್ಣ ಪರ್ಯಾಯದೊಳಗ ದುಃಖ. ಹೀಗಿರುವುದರಿಂದ ಈ ಪರ್ಯಾಯ ನನ್ನದು ಇಲ್ಲ, ಇಷ್ಟ ಆ ಭಾವನೆ ಭಾವಿಸಲಿಕ್ಕೆ ನಮ್ದೇನು ಆಸರೆ ಹೋಗ್ತಾ ಇದೆ. ಪರ್ಯಾಯ ನಂದಲ್ಲ, ಭೇದ ಜ್ಞಾನ ಮಾಡೋದಿದೆ. ಪರ್ಯಾಯ ನಂದಲ್ಲ. ಹಾರ್ಟ್ ಅಟ್ಯಾಕ್ ಬಂದು ಕೂಡಲೇ ಎಷ್ಟು ಗಾಬರಿ ಆಗ್ತೇವ್ರಿ. ಹಾರ್ಟ್ ಅಟ್ಯಾಕ್ ಎಲ್ಲಿ ಬಂದಿದ್ರಿ? ಎಲ್ಲಿ ಬಂದಿದ್ರಿ? ಮರಣ ಯಾವುದರದಾಗುದ್ರಿ? ಪರ್ಯಾಯದ ಶರೀರದ ಮರಣ ಆಗ್ತಿದೆ. ಹಾರ್ಟ್ ಅಟ್ಯಾಕ್ ಬಂದದಿಲ್ರಿ. ಅದರ ಸಲುವಾಗಿ ಪರ್ಯಾಯ ಮಾತ್ರ ದುಃಖ ಇರುವುದರಿಂದ ಪರ್ಯಾಯದಿಂದ ಭಿನ್ನ ಆಗೋದೈತ್ರಿ. ಪರ್ಯಾಯದಿಂದ ಭಿನ್ನ ಆಗೋದೈತಿ. ನೇಮಸಾರದ 40ನೇ ಪಾಠದೊಳಗ ಭಿನ್ನತದ ಮಾತು ಹೇಳ್ತಾರ್ರಿ. ಈಗ ಮಾತು ಹೇಳಿದ್ದೈತಿ ಶುದ್ಧ. ನೋಡ್ರಿ, ಶುದ್ಧದೊಳಗ ಏನೂ ಮಾಡೋದಿಲ್ಲ ಮತ್ತ ಏನೂ ಆಗೋದಿಲ್ಲ ರೀ. ಎರಡು ಮಾತು ಇದ್ರಿ, ಮಾಡೋದಿಲ್ಲ ಆಗೋದಿಲ್ಲ. ಹಾಗಾದ್ರೆ ಈಗ ಉತ್ಪನ್ನ ಆಗ್ತಾ ಇರುವಂತ ಜೀವ ದ್ರವ್ಯದೊಳಗ ಯಾವ ಶುದ್ಧ ಪರ್ಯಾಯ ಉತ್ಪನ್ನ ಆಗ್ತಾ ಇದೆ ಆ ಪರ್ಯಾಯ ಭಾವಲಿಂಗಿ ಸಂತ ಇರ್ಲಿ, ಕೇವಲಿ ಭಗವಂತನಿರ್ಲಿ ಅಥವಾ ಶುದ್ಧ ಪರಮಾತ್ಮ ಇರ್ಲಿ, ಯಾವುದು ಶುದ್ಧ ಪರ್ಯಾಯ ಉತ್ಪನ್ನ ಆಗ್ತಾ ಇದೆಯೋ ಆ ಪರ್ಯಾಯಕ್ಕ ಏ ಪರ್ಯಾಯ ಮೇರಿ ಹೈ ಹೀಗೆ ಹೇಳ್ತಾನೆ. ಈ ಪರ್ಯಾಯ ನನ್ನದಿದೆ, ವಿಷಯ ಗಂಭೀರ ಇಲ್ಲ ರೀ. ನನ್ನದು ಯಾವುದಿದೆಯಾ ಅದು ನನ್ನಿಂದ ದೂರ ಹೋಗ್ತಕ್ಕದ್ದಲ್ಲ. ಇರ್ಲಿ, ಪರ್ಯಾಯ ನನ್ನ ಅಲ್ಲ. ಈ ದೃಢತಾ ಬೇಕ್ರಿ. पर्याय मेरा नहीं है, पर्याय माझे नव्हे. ಪರ್ಯಾಯ ನಂದಲ್ಲ ಇದು ಸ್ವೀಕಾರ ಆದ ನಂತರ ನೇಮದಿಂದ ಈ ಜೀವ ಎಲ್ಲಿ ಹೋಗೋದ್ರಿ? ಜೀವ ಹೋಗೋದು ಎಲ್ಲಿ ಹೇಳಿ? ಪರ್ಯಾಯ ನಂದಲ್ಲ, ಪರ್ಯಾಯ ನಂದ. ಈ ಮನೆ ನಂದಲ್ಲ, ಪರ್ಯಾಯ ನಂದಲ್ಲ. ನಂತರ ಜೀವ ಎಲ್ಲಿ ಹೋಗುದು? ಆ ಲೋಕದೊಳಗಿನ ಆಧಾರ ಸಂಪೂರ್ಣ ಖರ್ಚು. ಪರ್ಯಾಯ ನಂದಲ್ಲ, ಈ ಶರೀರ ನಂದಲ್ಲ, ಶರೀರಕ್ಕೆ ಸಂಬಂಧಿಸಿದವ್ರು ನಂದವ್ರು ಹೇಳ್ರಿ. ಪರ್ಯಾಯ ನಂದಲ್ಲ, ಶರೀರ ನನ್ನದಲ್ಲ, ಶರೀರಕ್ಕೆ ಸಂಬಂಧಿಸಿದವ್ರು ನನ್ನವರಾಗೋ ಸಾಧ್ಯ ಇದೆ ಅನ್ರಿ. ಪರ್ಯಾಯ ನಂದಲ್ಲ, ಪರ್ಯಾಯ ಮೇರಾ ನಹಿ ಹೈ. ಪರ್ಯಾಯ ಪರ್ಯಾಯ ಕಹ ಶುದ್ಧ ಪರ್ಯಾಯ ರೀ. ಪರ್ಯಾಯ ಪರ್ಯಾಯದಿದೆ. ಪರ್ಯಾಯ ಶುದ್ಧ ಪರ್ಯಾಯ ನನ್ನ ಅಂದ ನಂತರ ಆ ಪರ್ಯಾಯ ಹೋದ ನಂತರ ನನ್ನ ಅಭಾವ ಐತೇನ್ರಿ? ಅಂದ್ರೆ ವಾಸ್ತವಿಕವಾಗಿ ತತ್ವಜ್ಞಾನದ ಮಾತು ಹೀಗಿದೆ. ಅಲ್ಲಿ ಯಾವುದೇ ರೀತಿಯಿಂದ ವಿರೋಧ ಬಂತು ಅಂದ್ರೆ ಅದು ಸರ್ವಜ್ಞ ಭಗವಂತರ ವಾಣಿನ ಅಲ್ಲ. ಶುದ್ಧ ಭಗವಂತರ ಶುದ್ಧ ಪರ್ಯಾಯಕ್ಕ ಪರ್ಯಾಯ ನಂದ ಅನ್ನೋದಿಲ್ಲ. ಮತ್ತು ಸಂಸಾರಿ ಜೀವ ಪ್ರತಿಯೊಂದು ಪರ್ಯಾಯಕ್ಕ ನನ್ನದನ್ನು ಭಾವನೆ ಮಾಡ್ತಾ ಇರುವುದರಿಂದ, ಶ್ರದ್ಧೆ ಮಾಡ್ತಾ ಇರುವುದರಿಂದ, ಆ ಪರ್ಯಾಯದ ಆಶ್ರಯ ಮಾಡ್ತಾ ಇರುವುದರಿಂದ ಈ ಜೀವಕ್ಕೆ ದುಃಖ. ದುಃಖ ಯಾವುದರಿಂದಿಲ್ಲ, ಪರದಿಂದಿಲ್ಲ ರೀ. ಈಗ ಕಂಟಿಯೊಳಗ ಅರಳಿ ನಿಂತಹ ಗುಲಾಬಿ ಪುಷ್ಪ ನನ್ನ ಕಡೆ ನೋಡ್ ಯಾವಾಗ ಹೇಳ್ತಿದ್ದೀರಿ? ಯಾವ್ದು ಹೇಳ್ತಿದ್ದೀರಿ? ಮನೆಯೊಳಗ ಗುಲಾಬಿ ಜಾಮೂನ್ ಆಗ್ತಾ ಇರ್ತಿದೆ, ವಾಸನೆ ಬರ್ತಿದೆ, ನೀ ಬಂದ ನನ್ನನ್ನ ತಿನ್ನು ಹೇಳ್ತಿದ್ದೀರಿ? ಈ ಜೀವ ತನ್ನ ಮೋಹರಾಗ ದ್ವೇಷದ ಮೂಲಕ ಇಚ್ಛೆ ಉತ್ಪನ್ನ ಆಗ್ತೈತಿ, ತಾನಾಗೆ ಹೋಗ್ತಾನೆ. ಇದರದ ಅಪರಾಧ ಕರ್ಮದ ಮೇಲೆ ಹಾಕ್ತಿಲ್ಲ. ಅನಾದಿ ಕಾಲದಿಂದ ಇಂದಿನ ತನಕ ನಾವು ಕರ್ಮದ ಮೇಲೆ ಆರೋಪ ಮಾಡ್ತಾನೆ ನಮಗೆ ಸಂಸಾರ ಇದೆ. ಕರ್ಮದ ಮೇಲೆ
ನೋಡ್ರಿ, ಶುದ್ಧದ ಅಥವಾ ಭಾವದ ಸ್ವೀಕಾರ ಆದ ನಂತರ ಪಂಚಾಯಸ್ತಿಕಾಯದ ವಿಷಯ ಇದೆ ರೀ. 4 ಪ್ರಕಾರದ ಭಾವ ಹೇಳ್ತಾರ್ರಿ. ಕರ್ಮದ ಸ್ವೀಕಾರ ಮಾಡ್ಲಿಲ್ಲ ರೀ. ಭಾವ ಅಭಾವ, ಭಾವ ಭಾವ, ಅಭಾವ ಭಾವ, 4 ಭಾವ ಹೇಳ್ತಾರ್ರಿ. ಹಾಗಾದ್ರೆ ಭಾವ ಅಂದ್ರೆ ಏನ್ರಿ ರಾಮಣ್ಣವ್ರ? 4 ಭಾವ ಹೇಳ್ರು. ಭಾವ ಅಂದ್ರೆ ಏನ್? ಎಲ್ಲಿ ಈ ಜೀವಕ್ಕ ಪ್ರತಿಯೊಂದು ದ್ರವ್ಯ ತನ್ನ ಭಾವದ ಅನುಸಾರ ಪರಿಣಮನ ಮಾಡಿ. ತದ್ಭಾವ ಪರಿಣಾಮ, ಇದರ ಮೇಲೆ ಟೀಕಾವರಿತ ಸಿದ್ಧಾಂತ ಹೇಳ್ತಾರೆ. ಮೋಕ್ಷಶಾಸ್ತ್ರ ನೋಡೋದು ನಂದು ಯಾವುದೂ ಇಲ್ಲ, 409ನೇ ಪೇಜದೊಳಗಿದೆ, 8 ಅಥವಾ 9ನೇ ಪೇಜದೊಳಗೆ ತದ್ಭಾವ ಪರಿಣಾಮ ಅಂತ ಹೇಳಿ ಹೇಳಿದಾಗ ಅದರ ಮೇಲೆ ಟೀಕೆ ಬರೀತಾರೆ, ಸಿದ್ಧಾಂತ ಹೇಳ್ತಾರೆ. ಪ್ರತಿಯೊಂದು ದ್ರವ್ಯ ತನ್ನ ಭಾವದ ಅನುಸಾರ ಪರಿಣಮನ ಮಾಡಿ. ಪ್ರತಿಯೊಂದು ದ್ರವ್ಯ ಐತೇನೆ, ಈ ಕಡೆ ಸಿದ್ಧಾಂತ ಇನ್ನು ಪ್ರತಿಯೊಂದು ದ್ರವ್ಯ ತನ್ನ ಭಾವದ ಅನುಸಾರ ಪರಿಣಮನ ಮಾಡಿ. ಅನ್ಯ ದ್ರವ್ಯದ ಅನುಸಾರ ಪರಿಣಮನ ಮಾಡೋದು ಸಾಧ್ಯನೇ ಇಲ್ಲ. ಅನ್ಯ ದ್ರವ್ಯ ತನ್ನ ದ್ರವ್ಯದ ಅನುಸಾರ ಭಾವ ಮಾಡ್ತೈತಿ, ಆ ಭಾವದ ರೂಪದಿಂದ ಪರಿಣಮನ ಆಗ್ತೈತಿ. ತನ್ನ ಭಾವ ರೂಪದಿಂದ ಪರಿಣಮನ ಆಗ್ತಿದೆ, ಅನ್ಯ ಭಾವ ರೂಪದಿಂದ ಪರಿಣಮನ ಆಗುದಿಲ್ಲ. ಇದರದೊಂದು ಮರ್ಯಾದೆ ಇದೆ, ಸೀಮೆ ಇದೆ. ಆ ಸೀಮೆಯೊಳಗನ ಜೀವ ದ್ರವ್ಯದ ಅಸಂಖ್ಯ ಕ್ಷೇತ್ರ ಇದೆ. ಆ ಕ್ಷೇತ್ರದೊಳಗನ ಇದರದ ಸೀಮೆ, ಆ ಸೀಮೆ ಉಲ್ಲಂಘನೆ ಮಾಡ್ತಂದ್ರೆ ಜೀವದ ಅಭಾವ ಆಗ್ತಿದೆ. ಹಾಗಾದ್ರೆ ನಾವು ಪರದೊಳಗೆ ಏನು ಕಾರ್ಯ ಮಾಡ್ತೀವ್ರಿ? ಅನುವಾದ ಮಾಡ್ತೀನಿ ನೀನು ಇದನ್ನ. ಪರದೊಳಗ ಕಾರ್ಯ ಏನ್ ಮಾಡ್ತೀವ್ರಿ? ಗ್ರಂಥದ ಅನುವಾದ ಯಾರು ಮಾಡಿದ್ದಾರೆ? ಗ್ರಂಥದ ಅನುವಾದ ಸ್ವಯಂ ಆಗತೈತ್ರಿ. ಅನ್ಯ ದ್ರವ್ಯದೊಳಗ ನಾನು ಕಾರ್ಯ ಮಾಡ್ತೇನೆ ಅಂದ್ರೆ ಅನ್ಯ ದ್ರವ್ಯದ ಭಾವ ರೂಪದಿಂದ ನಾನು ಪರಿಣಮನ ಮಾಡ್ತೇನೆ. ಅನ್ಯ ದ್ರವ್ಯದ ಭಾವ ರೂಪದಿಂದ ನಾನು ಪರಿಣಮನ, ಬೇಕಾದ್ರೆ ಅದು ಪದ್ಗಲ್ ಇರ್ಲಿ ಅಥವಾ ಚೈತನ್ಯ ಇರ್ಲಿ, ಇನ್ನೊಂದು ಜೀವದ ಭಾವ ರೂಪದಿಂದ ನಾನು ಪರಿಣಮನ ಮಾಡ್ತೇನೆ. ಇನ್ನೊಂದು ಜೀವಕ್ಕೆ ತಿಳಿಸಿ ಹೇಳ್ರಿ ನೋಡೋನು. 3 ಲೋಕದೊಳಗೆ ಸಾಧ್ಯವೇ ಅನ್ರಿ ಇದ? ನಮ್ಮ ಮಾತಿಗೆ ಮಿಥ್ಯಾ ದೃಷ್ಟಿ ಇದೆಯಪ್ಪ. ಜೀವ ತನ್ನ ಭಾವ ರೂಪದಿಂದ ಪರಿಣಮನ ಮಾಡ್ತಿದೆ, ಪುದ್ಗಲ ತನ್ನ ಭಾವ ರೂಪದಿಂದ ಪರಿಣಮನ ಮಾಡ್ತಿದ್ದಾರೆ. ಜೀವದ ಬೇಕಾದಷ್ಟು ಶಕ್ತಿ ಸಾಮರ್ಥ್ಯ ಇದ್ರೂ ಅದರ ಶಕ್ತಿ ನಿಮ್ಗಿಂತ ಜಾಸ್ತಿ ಇದೆ. ಅದು ತನ್ನಲ್ಲೇ ಇನ್ನೊಂದನ್ನ ಬರಗೊಡೋದಿಲ್ಲ, ಸ್ಪರ್ಶ ಮಾಡಿಕೊಡೋದಿಲ್ಲ. ಹೇಗೆ ಬರಗೊಡ್ತಿದ್ದೇವೆ? ಚಪಾತಿ ಹಾಗೂ ಎಳ್ಳೆದೊಳಗ ಮೇಲಿನ ಲಟ್ಟಣಿಗಿರ್ತಿದೆ, ಅದನ್ನು ಸ್ಪರ್ಶ ಮಾಡ್ಲಿಲ್ರಿ ಆದ್ರೆ ಅದು ಸ್ವಯಂ ವಿಸ್ತಾರ ಆಗ್ತಾ ಇದೆ, ಸ್ವಯಂ ಅಗಲ ಆಗ್ತಾ ಇದೆ, ಸ್ವಯಂ ಚಪಾತಿ ಆಗ್ತಾ ಇದೆ. ನಿಮಗೆ ನಂಬಿಕೆ ಆಗೋದಿಲ್ಲ, ಅಹಂಭಾವ ಹೋಗ್ತಿದ್ರಿ. ಧರ್ಮ ಆಗದಿದ್ರೆ ಹೋಗ್ಲಿ, ಖರೆ ಅಹಂಭಾವ ಇರ್ಲಿ. ಆಡೋದಿತ್ತು ಅಂತಂದ್ರೆ ಈಗ ಜ್ವಾಳದ ಹಿಟ್ಟು ತಗೊಂಡ್ ಮಾಡ್ರಿ, ಮಾಡೋದನ್ನ ಇದ್ರೆ ಆಗೋದು ಸಾಧ್ಯ ಇಲ್ರಿ. ನಮ್ದು ವ್ರತ ಅಭಿಮಾನ ಇದೆ ರೀ. ಆ ಅಭಿಮಾನದ ಮೂಲಕ ನಾವು ಅನಂತ ಕೇವಲಿ ಭಗವಂತರ ವಿರಾಧನೆ ಮಾಡ್ತಾ ಇದ್ದೇವ್ರಿ, ವಿರಾಧನೆ ಮಾಡ್ತಾ ಇದ್ದೇವೆ. ಸಮೀಪ ಹೋಗಿ ನೋಡ್ಬೇಕ್ರಿ, ಚಪಾತಿ ಸ್ವಯಂ ಆಗ್ತಿದೆ, ಹಂಚಿನ ಮೇಲೆ ಯಾರು ಸುಟ್ಕೋತಾರ್ರಿ? ಚಪಾತಿ ಸುಟ್ಕೋತಿದೀವ ಮನುಷ್ಯ ವ್ಯಕ್ತಿ ನೋಡ್ರಿ, ವಿಚಾರ ಮಾಡು. ಅದ ಚಪಾತಿನ ಮಾಡೋದನ್ನ ಹೀಗೆ ಇರುದಿಲ್ಲ. ವಸ್ತುವಿನ ಸ್ವರೂಪನ ಹೀಗೆ. ಪ್ರತಿಯೊಂದು ದ್ರವ್ಯ ಅದು ಜಡ ಇರ್ಲಿ ಅಥವಾ ಚೇತನ ಇರ್ಲಿ, ಅದು ತನ್ನ ಭಾವದ ಅನುಸಾರ ಪರಿಣಮನ ಮಾಡ್ತಿದೆ. ಅದು ತನ್ನ ಕ್ಷೇತ್ರದೊಳಗನ ತನ್ನ ಪ್ರದೇಶದೊಳಗನ ಪರಿಣಮನ ಮಾಡ್ತಿದೆ. ಅನ್ಯ ಕ್ಷೇತ್ರದೊಳಗ ಅನ್ಯ ಪ್ರದೇಶದೊಳಗ ಅದು ಪರಿಣಮನ ಮಾಡೋದನೇ ಇಲ್ಲ. ಅದು ತನ್ನ ಸೀಮೆಯೊಳಗನ ಇದ್ದ ತಾನ ಅಲ್ಲಿ ಏನಿದೆ ಸಾರ್ವಭೌಮ ಇದೆ. ಉದ್ಗಲ ತನ್ನ ಸೀಮೆಯದೊಳಗಿದ್ದ ಅದು ಅಲ್ಲಿ ಸಾರ್ವಭೌಮ ಇದೆ. ಅಲ್ಲಿ ಯಾರ್ದು ಅಧಿಕಾರ ನಡೆಯುವುದಿಲ್ಲ. ನಿಗೋಧ ಕಾಯಿಕ ಜೀವಿರ್ಲಿ ಅಥವಾ ಸಿದ್ಧ ಜೀವಿರ್ಲಿ,
ಪ್ರತಿಯೊಂದು ಜೀವ ತನ್ನ ಅಸಂಖ್ಯ ಕ್ಷೇತ್ರದೊಳಗನ ಪರಿಣಮನ ಮಾಡೋ ಸಾಧ್ಯತೆ ಇದೆ. ಅನ್ಯ ದ್ರವ್ಯದ ಕ್ಷೇತ್ರದೊಳಗ ಪರಿಣಮನ ಮಾಡೋದ, ಪ್ರವೇಶ ಮಾಡೋದ, ಸ್ಪರ್ಶ ಮಾಡೋದ ಸಾಧ್ಯ ಇಲ್ಲ ರೀ. ಈ ಪ್ರಕಾರ ಇರುವೆಳ್ಳೆದೊಳಗ ಈ ಜೀವ ದ್ರವ್ಯ ಏನ್ ಮಾಡ್ತಾನು, ತನ್ನ ಭಾವದ ಅನುಸಾರ ಪರಿಣಮನ ಮಾಡ್ತಾನೆ. ಹಾಗಾದ್ರೆ ಭಾವ ಅಂದ್ರೆ ತದ್ಭಾವ ಪರಿಣಾಮ ಆಗ್ತಿತ್ತು. ಭಾವದ ಅನುಸಾರ ಪರಿಣಮನ ಮಾಡ್ತಾನೆ. ಹಾಗಾದ್ರೆ ಭಾವ ಅಂದ್ರೆ ಒಂದು ದ್ರವ್ಯದ ಪರ್ಯಾಯ ಇನ್ನೊಂದು ದ್ರವ್ಯದ ಪರ್ಯಾಯದೊಳಗ, ಅಥವಾ ಒಂದು ದ್ರವ್ಯ ಇನ್ನೊಂದು ದ್ರವ್ಯದೊಳಗ ಏನೂ ಕಾರ್ಯ ಮಾಡುವ ಸಾಧ್ಯತೆ ಇಲ್ಲ. ಪ್ರತಿಯೊಂದು ದ್ರವ್ಯ ತನ್ನ ಭಾವದ ಅನುಸಾರ ಪರಿಣಮನ ಮಾಡ್ತಿದೆ. ಆ ಭಾವದ ಅನುಸಾರ ಪರಿಣಮನ ಮಾಡುವ ವೇಳೆದೊಳಗ ಅದ್ರೊಳಗ ಅದೇನಿದೆ, ಆ ದ್ರವ್ಯ ಸಾರ್ವಭೌಮ, ಸರ್ವ ಸ್ವತಂತ್ರ ಇದೆ. ಇನ್ನೊಂದರೊಳಗ ಪರಿಣಮನ ಮಾಡ್ತೇನೆ, ಮಾಡಿಸ್ತೇನೆ ಅನ್ನೋ ಭಾವ ಇದು ನೇಮದಿಂದ ಮಿಥ್ಯಾ ಭಾವ. ಅದರ ಸಲುವಾಗಿ ಭಾವ ಅಂದ್ರೆ ಏನ, ಭಾವ ಅಂದ್ರೆ ಏನ, ಇದರದ ವ್ಯಾಖ್ಯಾನ ನಂತರ ಶುದ್ಧತೆ ಸ್ವೀಕಾರ ಆಗೋದೈತ್ರಿ. ಶುದ್ಧತೆ ಸ್ವೀಕಾರ ಆಗದ ವಿನಃ ಧರ್ಮದ ಉತ್ಪತ್ತಿ ಆಗೋದನೇ ಇಲ್ಲ ರೀ. ನಾನು ಶುದ್ಧ ದ್ರವ್ಯ ಇದ್ದೇನೆ, ಶುದ್ಧಸ್ಸಯ ಸಾಮಣ್ಣಂ ಶುದ್ಧಸ್ಸಯ ದಂಸಣಂ ನಾಣಂ. ಏನಂತಾರು, ಶುದ್ಧಸ್ಸಯ ಭಣಿರಂ ದಂಸನಂ ನಾಣಂ. ಶುದ್ಧಕ್ಕನ ದರ್ಶನ ಮತ್ತು ಜ್ಞಾನದ ಬಗ್ಗೆ ಇಲ್ಲೇನ್ ವ್ಯಾಖ್ಯೆ ಮಾಡ್ತಾ ಇದ್ದಾರೆ, ಜೀವ ದ್ರವ್ಯದ ಶ್ರದ್ಧಾ ಗುಣದ ಒಂದು ನಿರ್ಮಲ ಪರ್ಯಾಯ, ಜೀವ ದ್ರವ್ಯದ ಶ್ರದ್ಧಾ ಗುಣದ ಒಂದು ನಿರ್ಮಲ ಪರ್ಯಾಯ. ದ್ರವ್ಯ ಮತ್ತು ಗುಣ ಭಿನ್ನ ಭಿನ್ನ ಇವೆ ಏನ್ರಿ, ನಮಗ ತಿಳಿಸಿ ಹೇಳುವ ಸಲುವಾಗಿ ಭಿನ್ನ ಭಿನ್ನ ಹೇಳ್ತಾ ಇದ್ದಾರೆ. ಸಕ್ಕರೆ ಮತ್ತು ಸಿಹಿ ಭಿನ್ನ ಭಿನ್ನ ಅವ ಏನ್ರಿ, ಎರಡು ವಸ್ತು ಇದೆ ಏನ್ರಿ. ಸಕ್ಕರೆ ಒಳಗಿಂದ ಸಿಹಿ ಗುಣ ಹೊರಗೆ ತೆಗೆದಿಡ್ಲಿಕ್ಕೆ ಬರ್ತಿದೆ ಏನ್ರಿ. ಸರಿ, ಅದೇ ಪ್ರಕಾರ ಜೀವ ದ್ರವ್ಯದೊಳಗಿನ ಅನಂತ ಗುಣಗಳಲ್ಲಿ ಒಂದೂ ಗುಣವನ್ನ ಬಾಹ್ಯದೊಳಗೆ ತೆಗೆದಿಡ್ಲಿಕ್ಕೆ ಬರೋದನೇ ಇಲ್ಲ. ಅಭೇದ ಇದಾವು, ಅಭಿನ್ನ ಇದಾವು ದ್ರವ್ಯ ಮತ್ತು ಗುಣ. ಆ ದ್ರವ್ಯ ಮತ್ತು ಗುಣ ಅಭಿನ್ನ ಇರುವ ವೇಳೆದೊಳಗ ಯಾವ ಪರ್ಯಾಯ, ಪರ್ಯಾಯ ಮಾತ್ರ ದುಃಖದ್ದಿದೆ, ಪರ್ಯಾಯ ಮಾತ್ರ ದುಃಖಕ್ಕೆ ಕಾರಣ ಇದೆ ಅಂತ ಹೇಳಿ ಯಾವಾಗ ಸ್ವಯಂ ಪರ್ಯಾಯ ತಿಳಿತಿದೆಯೋ, ಲೋಕದೊಳಗೆ ಎಲ್ಲಿಯೂ ಅದಕ್ಕೆ ಸ್ಥಾನ ಸಿಗುವುದಿಲ್ಲವೋ, ಆಗ ಅದೇನ್ ಮಾಡ್ತಿದೆ, ಸ್ವದ ಸನ್ಮುಖ ಆಗ್ತಿತ್ತು ಪರ್ಯಾಯ. ಸ್ವದ ಸನ್ಮುಖ ಆದ ನಂತರ ಆ ಪರ್ಯಾಯ ಸ್ವಯಂ ಧ್ರುವ ದ್ರವ್ಯ ಆಗ್ತಿತ್ತು ಒಂದು ಸಮಯ ರೀ. ಪರ್ಯಾಯ ಸ್ವಯಂ ಒಂದು ಸಮಯ ಧ್ರುವ ದ್ರವ್ಯ ಆಗ್ತಿದೆ. ನಾ ಪರ್ಯಾಯ ಇದ್ದೇನೆ, ಸಮಯವರ್ತಿ ಪರ್ಯಾಯ ಇದ್ದೇನೆ ಅನ್ನೋ ಪ್ರಜ್ಞೆ ಅದಕ್ಕೆ ಮರ್ತು ಹೋಗ್ತಿದೆ. ದ್ರವ್ಯದೊಳಗಿರುವಂತಹ ಶಕ್ತಿ, ಸಾಮರ್ಥ್ಯ, ಸುಖ, ಶಾಂತಿ ಪರ್ಯಾಯದೊಳಗ ಅನುಭವದೊಳಗೆ ಬರ್ತವೆ. ಆ ವೇಳೆದೊಳಗ ದ್ರವ್ಯ ಗುಣ ಪರ್ಯಾಯ ಮೂರು ಏಕಭೂತ ಆಗುತ್ತೆ. ದ್ರವ್ಯ ಗುಣ ಪರ್ಯಾಯ ಮೂರು ಏಕರೂಪ ಅದು. ಅದರ ಸಲುವಾಗಿ ಇಲ್ಲಿ ಭಾವ ಅಂದ್ರೇನ, ನಿರ್ಮಲ ದ್ರವ್ಯ, ನಿರ್ಮಲ ಗುಣ ಮತ್ತು ನಿರ್ಮಲ ಪರ್ಯಾಯ ಮೂರುದರದ ಏಕತೆ ಏನಿದೆಯೋ ಇದು ಭಾವ. ಯಾವುದರದ್ದು ಅಭಾವ ಮಾಡ್ಲಿಲ್ಲ ಸರ್ವಜ್ಞ ಭಗವಂತರ, ಯಾವುದೂ ಧಿಕ್ಕಾರ ಮಾಡ್ಲಿಲ್ಲ. ಆ ಪ್ರಕಾರ ತನ್ನ ದ್ರವ್ಯದೊಳಗ ತನ್ನ ದ್ರವ್ಯದ ಗುಣದ ನಿರ್ಮಲ ಪರ್ಯಾಯ ಆಗೈತಿ. ಆ ಪರ್ಯಾಯಕ್ಕೆ ಮೊದಲು ನಮಸ್ಕಾರ ಮಾಡಿ ಬಾಹ್ಯ ಭಗವಂತಗ ವ್ಯವಹಾರದಿಂದ ದ್ರವ್ಯದಿಂದ ನಮಸ್ಕಾರ ಮಾಡಿ. ಇದು ಮೊದಲು ಭಾವದೇವನಿಗೆ ನಮಸ್ಕಾರ ಮಾಡೋದ, ನಂತರ ಜಿನದೇವಗ ನಮಸ್ಕಾರ ಮಾಡೋದ. ಭಾವದೇವ ಅಂದ್ರೆ ಏನ, ದ್ರವ್ಯ ಗುಣ ಮತ್ತು ಪರ್ಯಾಯ ಮೂರು ಶುದ್ಧರೇ, ಮೂರು ಶುದ್ಧ, ಮೂರು ಏಕರೇ. ಆ ಸಮಯದೊಳಗೆ ಪರ್ಯಾಯಕನ ಪರ್ಯಾಯ ಇದ್ದೇನನ್ನೋ ಪ್ರಜ್ಞೆ ಇರುವುದಿಲ್ಲ, ಪರ್ಯಾಯಕ ಪರ್ಯಾಯ ಇದ್ದೇನನ್ನೋ ಪ್ರಜ್ಞೆ ಇರುವುದಿಲ್ಲ. ಎಲ್ಲಾ ದ್ರವ್ಯದೊಳಗೆ ನಿಹಿತ ಏಕೀಭೂತ ಆಗಿ ಹೋಗಿ ಸ್ವಯಂ ದ್ರವ್ಯ ಆಗಿ ಹೋಗಿರ್ತೈತ್ರಿ. ಪರ್ಯಾಯ ಸ್ವಯಂ ದ್ರವ್ಯ ಆಗಿ ಹೋಗುವುದರಿಂದ ಮೂರು ಲೋಕದೊಳಗ ನಾನು ಒಬ್ಬನೇ ವಿದ್ಯಮಾನ ಇದ್ದೇನೆ. ಮೂರು ಲೋಕದೊಳಗೆ ಯಾವುದೂ ವಸ್ತುವೆಂದು ದೃಷ್ಟಿಗೋಚರ ಆಗುವುದಿಲ್ಲ. ಮೂರು ಲೋಕೆಲ್ಲ ಅಭಾವ ಸ್ವರೂಪ ಆಗ್ತಿತ್ತು. ಈಗ ಒಂದು ಸಮಯ ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಂಡ ನಂತರ ಮೂರು ಲೋಕ ಒಂದು ಸಮಯ ಅಭಾವ ಸ್ವರೂಪ ರೀ. ಇದು ವಸ್ತುವಿನ ಸ್ವಭಾವ ಐತ್ರಿ. ಅಂದ್ರೆ ತನ್ನಲ್ಲೇ ತಾನೇ ಮಗ್ನರೇ. ಕೇವಲಿ ಭಗವಂತರ ಸಮುದ್ರಘಾತ ಯಾವಾಗ ಮಾಡ್ತಾರೆ, ಆ ಮೂರು ಲೋಕದಷ್ಟು ವಿಸ್ತಾರ.
ಕೇವಲಿ ಭಗವಂತರ ಸಮುದ್ಘಾತ ಮಾಡ್ತಾರೆ, ಆ 3 ಲೋಕದಷ್ಟು ವಿಸ್ತಾರ ಆಗ್ತಾರೆ. ಕೇವಲಿ ಭಗವಂತರು ಹೇಗಿದ್ದಾರೆ, ಆತ್ಮ ಹೇಗಿದ್ದಾನೆ, ಶುದ್ಧಾತ್ಮ ಸ್ವಪರ ಪ್ರಕಾಶಕ ಅಂತ ಹೇಳಿ ಹೇಳ್ತೀವ್ರಿ. ಸ್ವಪರ ಪ್ರಕಾಶಕ ಅಂದ್ರೆ ಸ್ವವನ್ನು ನೋಡ್ತಾನೆ, ಪರವನ್ನು ನೋಡ್ತಾನೆ. ಇದ ಮಿಥ್ಯಾ ಭಾವ ಇತ್ರಿ. ನಮಗ ಮೂಲ ಭಾವ ಗೊತ್ತಿಲ್ರಿ. ಪರಪ್ರಕಾಶ ಅಂತೂ ಆತ್ಮ 3 ಕಾಲದೊಳಗೆ ಇಲ್ಲವೇ ಇಲ್ಲ. ವ್ಯವಹಾರದಿಂದ ಉಪಚಾರದಿಂದ ಸ್ವಪರ ಪ್ರಕಾಶಕ ಅಂತ ಹೇಳಿ ಹೇಳಲಿಕ್ಕೆ ಬರ್ತಿದೆ. ಇಲ್ದಿದ್ರೆ ಸ್ವಪ್ರಕಾಶಕನೇ ಇದ್ದಾನೆ, ಪರಪ್ರಕಾಶಕ್ಕಿಲ್ಲ. ಹೇಗೆ? ಯಾವ ವೇಳೆದೊಳಗ ಕೇವಲಿ ಭಗವಂತರ ಅವರ ಜ್ಞಾನದೊಳಗ 3 ಲೋಕೆಲ್ಲ ಗೋಚರಿಸ್ತಿದೆ. ಎಲ್ಲಿ ಗೋಚರಿಸ್ತಿದೆ? ಜ್ಞಾನದ ಪರ್ಯಾಯದೊಳಗ ಗೋಚರಿಸ್ತಿದೆ. 3 ಲೋಕೆಲ್ಲ ಅವ್ರಿಗೆ ಗೋಚರಿಸಲಿಲ್ಲ, ಅವ್ರ ಜ್ಞಾನದ ಪರ್ಯಾಯ ಅವರಿಗೆ ದೃಷ್ಟಿ ಗೋಚರ ಆಯ್ತು. 3 ಲೋಕದೊಳಗ ಆ ಸಮಸ್ತ ಚರಾಚರ ವಸ್ತುಗಳೆಲ್ಲ ಆ ಒಂದು ಸಮಯದ ಪರ್ಯಾಯದೊಳಗ ದೃಷ್ಟಿಗೋಚರ ಆಗ್ತಾವ. ಕೇವಲಿ ಪರ್ಯಾಯದೊಳಗ ದೃಷ್ಟಿಗೋಚರ ಆಗೋದರ ಕಾರಣದಿಂದ ಸ್ವಪರ ಪ್ರಕಾಶಕ್ಕಿದ್ದಾರೆ. ಸಮಸ್ತ ವಸ್ತು ಜ್ಞೇಯ ವಸ್ತುಗಳನ್ನೆಲ್ಲ ತಿಳ್ಕೊತಾರೆ ಅಂತ ಹೇಳಿ ಉಪಚಾರದಿಂದ ಕಥನ ಆಗ್ತಿದೆ. ಈ ಪ್ರಕಾರ ವೀತರಾಗ ಸರ್ವಜ್ಞ ಭಗವಂತರ ದರ್ಶನದೊಳಗ ಏನಿಲ್ಲ, ಅಶಕ್ತತೆಯ ಪ್ರವೇಶ ಇಲ್ಲ. ಕೇವಲಿ ಭಗವಂತರ ಸ್ವಪರ ಪ್ರಕಾಶಕ್ಕಿಲ್ಲ. ಅವರು ತಮ್ಮ ಪರ್ಯಾಯವನ್ನ ನೋಡ್ತಾರೆ. ಪರ್ಯಾಯದೊಳಗಿನ ಸಮಸ್ತ ಜ್ಞೇಯ ಪದಾರ್ಥಗಳು ಗೋಚರಿಸ್ತೇವೆ, ಆದರೆ ವಿಶ್ವವನ್ನು ನೋಡಿ. ಈ ಪ್ರಕಾರ ಇಲ್ಲಿಗೆ ಬಂದ ನಂತರ ಹಾಗಾದ್ರೆ ಇದೆಲ್ಲ ಎಲ್ಲಿ ಆಗ್ತಿದೆ? ದ್ರವ್ಯ ಗುಣ ಪರ್ಯಾಯ, ಶುದ್ಧ ದ್ರವ್ಯ, ಶುದ್ಧ ಗುಣ, ನಿರ್ಮಲ ಪರ್ಯಾಯ. ಇದರದ ಏಕೀಭೂತ ಅಭೇದ ಸ್ವಭಾವ ಏನಿದೆಯೋ ಅದ ಜೀವದ ಭಾವ ಇದೆ. ಆ ಜೀವದ ಭಾವ ಏನಿದೆಯೋ ಅದು ನೇಮದಿಂದ ಶುದ್ಧ ಇದೆ. ಆ ಜೀವದ ಭಾವ ಏನಿದೆಯೋ ಅದು ಶುದ್ಧ ಇದೆ. ಆ ಶುದ್ಧದ ಸ್ವೀಕಾರ ವರ್ತಮಾನ ಕಾಲದ ಪ್ರತಿಯೊಂದು ಪರ್ಯಾಯ ಆಶ್ರಯ ಮಾಡೋದಿದೆ. ಯಾವ್ದರದ ಆಶ್ರಯ? ಆ ಶುದ್ಧದ ಆಶ್ರಯ ಮಾಡೋದಿದೆ. ಶುದ್ಧದ ಆಶ್ರಯ ಮಾಡುವುದರಿಂದ ಏನಾಗ್ತಿದೆ? ಪರ್ಯಾಯದೊಳಗೆ ಸ್ವಯಂ ಸುಖದ ಅನುಭೂತಿ ಆಗ್ತಿದೆ. ಪರ್ಯಾಯ ತನ್ನನ್ನ ಮರೆತು ಹೋಗ್ತಿದೆ. ಪರ್ಯಾಯ ಸ್ವಯಂ ಆ ಸಮಯದೊಳಗೆ ಧ್ರುವ ಆಗ್ತಿದ್ದಾರೆ. ಅದರ ಸಲುವಾಗಿ ಪರ್ಯಾಯ ಮಾತ್ರ ಏನಿದೆ ಅದ ದುಃಖದಿದೆ. ಈ ಪ್ರಕಾರ ನಮಗ ನಿರ್ಣಯ ಆದ ನಂತರ ನನ್ನ ಪರ್ಯಾಯ ಏನ್ ಮಾಡ್ತಿದೆ? ಸ್ವಸನ್ಮುಖ ಆಗ್ತಿದೆ. ಲೋಕದೊಳಗೆ ಎಲ್ಲಿಯೂ ಆಧಾರ ಇಲ್ಲ. ಇದ್ಯಾವ್ದು ಮೊನ್ನೆ ಬಂತದ ಪುಸ್ತಕ ಯಾವ್ದು? ಅಕ್ಷಯ ಚಕ್ಷು. ಅಕ್ಷಯ ಚಕ್ಷುದೊಳಗ ಒಂದು ಘಟನೆ ಬಂದಿದೆ, ತಮ್ಗೆಲ್ಲ ನೋಡಿರ್ಬೇಕು, ಓದಿರ್ಬೇಕು. ಆಚಾರ್ಯ ಭಗವಂತರ ತಮ್ಮಲ್ಲೇ ತಾವು ನಿಮಗ್ನ ಇದಾರ್ರಿ. ನಿಮ್ಮನ್ನ ಒಯ್ತೇನೆ ನಾನೀಗ, ನೀವು ಹೋಗ್ತೀರೇನಿಲ್ಲ ನೋಡೋಣ. ಆಚಾರ್ಯ ಭಗವಂತರು ತಮ್ಮಲ್ಲೇ ತಾವು ನಿಮಗ್ನ ಇದ್ದಾರೆ. ಎದರಿಗೆ ಸೃಷ್ಟಿ ಮತ್ತ ಶಾಸ್ತ್ರಿ ಮತ್ತ ಸೇವಕ ಎದರಿಗೆ ಕೂತು ನೋಡ್ತಾ ಇದ್ದಾರೆ ಆಚಾರ್ಯ ಭಗವಂತರು. ಆಹಾ, ಇವರಿಬ್ರು ಏನಿದಾರು? ಪಂಚಮಗುಣ ಸ್ಥಾನ ವರ್ತೈಸರಾವಕರ್ ಹೆಗ್ಗಡೆ ಮತ್ತು ಶ್ರೇಷ್ಠಿವರ್ಯ. ಮತ್ತ ಅವ ಸೇವಕ ಮಿಥ್ಯಾ ದೃಷ್ಟಿ ಇದ್ದಾನೆ. ಇನ್ನು ಸೇವಕ ಮಿಥ್ಯಾ ದೃಷ್ಟಿ ಇದ್ದಾನೆ. ನೋಡ್ತಾ ಇದ್ದಾರೆ ಇವ್ರ ನೋಡ್ತಾ ಇದ್ದಾರೆ. ಇವ್ರು ಅವ್ರ ಜೊತೆ ಏಕಾದ್ರಿ. ಯಾರ? ಶ್ರೇಷ್ಠಿ ಮತ್ತು ಹೆಗ್ಗಡೆ. ಯಾರ ಜೊತೆ ಏಕಾದರು? ಆಚಾರ್ಯ ಭಗವಂತರು ನೋಡ್ರು. ಆಚಾರ್ಯ ತಮ್ಮಲ್ಲೇ ತಾವು ನಿಮಗ್ನದರು. ಆಚಾರ್ಯ ಭಗವಂತರು ತಮ್ಮಲ್ಲೇ ತಾವು ನಿಮಗ್ನಿದರು. ಸಮಯ ಸಮಯಕ್ಕ ಅನಂತ ಅತೀಂದ್ರಿಯ ಆನಂದದ ಅನುಭವ ಮಾಡ್ತಾ ಇದ್ದಾರೆ ಆಚಾರ್ಯ ಭಗವಂತ. ಇದನ್ನ ನೋಡ್ರು. ಯಾರ? ಶ್ರೇಷ್ಠಿ ಮತ್ತು ಹೆಗ್ಗಡೆ ನೋಡ್ರು. ಅವರು ನಾವೇನ್ ನಮ್ಮಲ್ಲೇನೋ ಅಂಥದ್ದೇನ ಐತಿ ಅಂತ ಹೇಳಿ ಇವ್ರು ತಮ್ಮಲ್ಲೇ ಹೋದ್ರು. ಶ್ರೇಷ್ಠಿ ಮತ್ತು ಹೆಗ್ಗಡೆ ಇವ್ರು ತಮ್ಮಲ್ಲೇ ಹೋದ್ರು. ತಮ್ಮಲ್ಲೇ ಹೋದ ನಂತರ ಉಳಿದ್ರೆ ಯಾರಿಲ್ಲಿ ಹೊರಗ? ಸೇವಕೊಬ್ಬ ಹೊರಗೆ ಉಳಿದ್ರಿ. ಸೇವಕೊಬ್ಬ ಹೊರಗೆ ಉಳ್ದ. ಆಚಾರ್ಯ ಭಗವಂತ ನೊಮ್ಮೆ ನೋಡ್ತಾನೆ, ಇವ್ರು ನೊಮ್ಮೆ ನೋಡ್ತಾನೆ. ಆ ನಂತರ ಜಂಗಲ್ದೊಳಗೆ ಇರುವಂತಹ ಪ್ರತಿಯೊಂದು ಚರಾಚರ ವಸ್ತು ಏಕೆಂದ್ರೆ ಮೊದಲು ಮಾಡ್ಕೊಂಡು ಎಲ್ಲಾ ವಸ್ತುಗಳನ್ನು ನೋಡ್ತಾನೆ. ಎಲ್ಲಾ ತಮ್ಮಲ್ಲೇ ತಾವು ನಿಮಗ್ನಿದವ್ರು. ಈ ವೃಕ್ಷ ಏನ್ ಮಾಡ್ತಾ ಇದ್ದಾರೆ? ತಮ್ಮಲ್ಲೇ ತಾವು ನಿಮಗ್. ಇದೇನ್ ಮಾಡ್ತಾ ಇದ್ದಾರೆ? ತನ್ನಲ್ಲೇ ತಾವು ನಿಮಗ್. ಇದು ಕನ್ನಡಕ್ಕೆ ಏನ್ ಮಾಡ್ತಾ ಇದ್ದಾರೆ? ಚಸ್ಮಾ ಏನ್ ಮಾಡ್ತಾ ಇದೆ? ಕಣ್ಣಲ್ಲೇ ತಾ ಇದ್ದಾರೆ. ನನಗೆ ನೋಡ್ಲಿಕ್ಕೆ ಸಹಾಯ ಮಾಡ್ತಾ ಇಲ್ಲ. ಅದ ನಾನ್ ತಿಳ್ಕೊಂಡಿದ್ದೇನೆ ನನಗೆ ಸಹಾಯ ಮಾಡ್ತಾ ಇದೆ ಅಂತೇಳಿ. ಅದು ತನ್ನಲ್ಲೇ ತನ್ನ ಸ್ವಭಾವತ ಬಿಡೋಕ್ ಸಾಧ್ಯ ಇಲ್ರಿ. ಇದು ಪುದ್ಗಲ ಈಶ್ವರಿ, ಜಡ ಈಶ್ವರಿ ಐತ್ರಿ. ಈ ಪ್ರಕಾರ ಅವ ಸೇವಕ
ಒಮ್ಮೆ ಆಚಾರ್ಯ ಭಗವಂತನನ್ನು ನೋಡಿದ, ಒಮ್ಮೆ ಹೆಗ್ಗಡೆಯವರನ್ನು ನೋಡಿದ, ಒಮ್ಮೆ ಶ್ರೇಷ್ಠಿಯವರನ್ನು ನೋಡಿದ, ಒಮ್ಮೆ ಸಮಸ್ತ ವಿಶ್ವವನ್ನು ನೋಡಿದ. ತನಗೆ ಎಷ್ಟು ದೃಷ್ಟಿಗೋಚರ ಆಗ್ತದೆ ಅವೆಲ್ಲ ಹೊರಗ ಒಳಗೈತ ತಮ್ಮಲ್ಲಿದ್ದಾವನು. ನಾವೊಬ್ಬ, ಇಡೀ ವಿಶ್ವದೊಳಗೆ ನಾವೊಬ್ಬ ಭಯಾನಕ ಆಗ್ತಿದ್ರೆ, ಇಡೀ ವಿಶ್ವದೊಳಗೆ ನಾವೊಬ್ಬ ಭಯಭೀತ ಆಗ್ತಾನೆ. ಬಸ್ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲಿ ಹೋಗುಣ ಅಂತ ಹೇಳಿ ಒಳಗೆ ಹೋಗ್ಬಿಡ್ತಾನು. ಸಮ್ಯಕ್ ದರ್ಶನ ಆಗ್ತೈತಿ. ಈ ದೃಷ್ಟಾಂತ ಯಾವುದರ ಸಲುವಾಗಿದ್ರು ಹೋಗಿ ನೋಡ್ಬೇಕ್ರಿ. ಭಯಭೀತ ಆಗ್ತಾನ್ರಿ. ಈ ಲೋಕದೊಳಗೆ ಇರ್ಲಿಕ್ಕೆ ಭಯಭೀತ ಆಗ್ತಾನ್ರಿ. ನೀವು ಕೂಡ ಪ್ರತಿ ಸಮಯ ಭಯಭೀತ ಆಗುವಂತಹ ಸನ್ನಿವೇಶದವ್ರಿ ಈ ಜಗತ್ತಿನೊಳಗೆ. ಯಾವುದನ್ನು ನೋಡಿದರೆ ತೃಪ್ತಿ ಇದ್ದಾರೆ, ಯಾವುದನ್ನು ನೋಡಿದರೆ ಆಂತರಿಕ ಶಾಂತಿ ಸಮಾಧಾನ ಇದ್ದಾರೆ. ಬಾಹ್ಯದೊಳಗೆ ಯಾವ ವಸ್ತುವನ್ನು ನೋಡ್ರೆ ಸಮಾಧಾನ ಇದ್ದಾರೆ. ಬಾಹ್ಯದೊಳಗ ಪತಿದೇವನನ್ನು ನೋಡ್ರೆ, ಪತ್ನಿಯನ್ನ ನೋಡ್ರೆ ಸಮಾಧಾನ ಇದೆ. ಯಾವ ವೇಳೆದೊಳಗ ಪತಿ ಪತ್ನಿ ಜಗಳ ಆಗ್ತಿರ್ತೈತಿ, ಆ ವೇಳೆದಾಗ ಪತಿ ಪ್ರೀತಿ ಮಾಡ್ತಾ ಇರೋದು ಸ್ಮರಣೆ ಬರ್ತೈತಿ. ಪತ್ನಿ ಮೇಲೆ ಪ್ರೀತಿ ಮಾಡೋ ಸ್ಮರಣೆ ಯಾವಾಗ ಬರ್ತೈತಿ? ಜಗಳ ಆಗೋ ಸನ್ನಿವೇಶ ಎದುರಿಗೆ ಬರ್ತೈತ್ರಿ. ಆಗ ಈ ಪ್ರೀತಿ ನಟನೆ ಇದೆ ಅಂತ ಹೇಳಿ ತಿಳ್ಕೊತಾಳೆ. ಮಿತ್ರನನ್ನ ನೋಡಿ ಪ್ರೀತಿ ಮಾಡ್ತಾನೆ. ಯಾವ ವೇಳೆದಾಗ ವಿರೋಧ ಆಗಿರ್ತೈತೆ, ಬಾಯಿಗೆ ಬಂದ ಹಾಗೆ ಬೈದಿರ್ತಾನೆ. ಆ ಬೈಗಳ ಕಿವಿಯೊಳಗ ಅಪ್ಪಳಿಸ್ತವು. ಹಾಗೇನೆ ಇದು ಸ್ವಾರ್ಥಿ. ಈ ಪ್ರಕಾರ ಪ್ರತಿಯೊಂದು ವಸ್ತು ನೋಡ್ರಿ, 500 ಕೊಟ್ಟು ಒಂದು ಜುಂಬರ್ ತಂದಿರ್ತೇವ್ರಿ. ಮಾರ್ಕೆಟ್ದೊಳಗೆ ಎಲ್ಲೂ ಇರುದಿಲ್ಲ, ತಂದಿರ್ತೇವ್ರಿ. ಮೇಲೆ ಹಾಕುವಾಗ ಅದ್ರ ಮೇಲೆ ಎಷ್ಟು ಪ್ರೀತಿ ಮಾಡಿರ್ತೀವಿ. ಆಟೋದೊಳಗೆ ಎಷ್ಟು ಸುರಕ್ಷಿತ ತಂದಿರ್ತೀವಿ. ಸ್ಟೂಲ್ ಮೇಲೆ ನಿಂತ ಮೇಲೆ ಹಾಕುವಾಗ ಎಷ್ಟು ಸುರಕ್ಷಿತ, ಮೈಯೆಲ್ಲಾ ಜಾಗೃತಿ ಇರ್ತೀವಿ. ಹಾಕಿದ ಕೂಡಲೇ ತಪ್ಪಿ ಬಿದ್ದು ಬಿಡ್ತಿದ್ವಿ. ಆಗ ಏನಾಗ್ತಿದ್ವಿ? ಏನಾಗ್ತಿದೆ ಹೇಳ್ರಿ? ಆ ಗ್ಲಾಸ್ ಹೊಡೀತಂತ, ಆ ಜುಂಬರ್ ಹೊಡೀತಂತ ದುಃಖ ಐತೇನ್ರಿ? ದುಃಖ ಯಾವ್ದಾರ ಸಲುವಾಗಿದೆ? ದುಃಖ ಇದೆ ಅದರ ಮೇಲೆ ದ್ವೇಷ ಮಾಡಿದ ದುಃಖ. ಚೇಳ ಕಚ್ತಿದ್ದೇವೆ, ಸರ್ಪ ದಂಶ ಮಾಡ್ತಿದೆ. ಸರ್ಪ ದಂಶ ಮಾಡೋದರಿಂದ, ಚೇಳ ಕಚ್ಚುವುದರಿಂದ, ಚೇಳದ ಮೇಲೆ ದ್ವೇಷ ಮಾಡುವುದರಿಂದ ಆ ದ್ವೇಷದ ದುಃಖ ಅನುಭವ ಮಾಡ್ತೇವೆ. ಶರೀರದೊಳಗಿನ ವೇದನಾದ ಅನುಭವ ಯಾರೂ ಮಾಡುವುದಿಲ್ಲ. ವಸ್ತು ಸ್ವರೂಪ ಐತ್ರಿ. ಚೇಳ ಕಚ್ಚಿತು, ಸರ್ಪ ದಂಶ ಮಾಡ್ತು. ಈ ಸರ್ಪ ನನಗ ಕಚ್ಚಿದ್ದಿದೆ, ಇದರಿಂದ ನಾ ಮರಣವಂತೇನೆ ಅಂತ ಹೇಳಿ ಅದರ ಮೇಲಿನ ದ್ವೇಷ ಉತ್ಪನ್ನ ಆಗ್ತಿದೆ. ಆ ದ್ವೇಷದ ಅನುಭವದಿಂದ ನನಗೆ ದುಃಖ. ಚೇಳದ ದ್ವೇಷದ ಅನುಭವದಿಂದ ನನಗೆ ದುಃಖ. ಜೀವ ಯಾವ ಪರಪದಾರ್ಥದ ದುಃಖ ಅಥವಾ ಪರಪದಾರ್ಥದ ಸುಖ ಅನುಭವಿಸುವ ಸಾಧ್ಯತೆ ಇದೆ. ವಿಚಾರ ಮಾಡಿ ನೋಡ್ರಿ, ಲೋಕದೊಳಗೆ ಸಾಧ್ಯ ಇದೆ ಅಂದ್ರೆ. ವಾಸ್ತವಿಕವಾಗಿ ಪರ ಪದಾರ್ಥ ತನ್ನಲ್ಲಿ ನೀ ಸ್ಪರ್ಶ ಮಾಡ್ರೆ ಅದಕ್ಕೆ ದುಃಖ ಇದ್ರಿ. ಚೇಳ ನನಗ ಸ್ಪರ್ಶ ಮಾಡುವುದರಿಂದ ನನಗ ದುಃಖ ಆಗಲಿಲ್ಲ. ಚೇಳದ ಮೇಲಿನ ದ್ವೇಷದ ಕಾರಣದಿಂದ ನನಗ ದುಃಖದ ವೇದನೆ ಇದೆ. ದ್ವೇಷದಿಂದ ಉತ್ಪನ್ನ ಆದದ್ದಿದೆ. ಚೇಳ ಕಚ್ಚುವುದರಿಂದ ಇದು ಉತ್ಪನ್ನ ಆಗಿಲ್ಲ ವೇದನೆ. ನೋಡ್ರಿ, ಒಮ್ಮೆ ಅದನ್ನು ಒಮ್ಮೆ ತಗೊಂಡ ಅದಕ್ಕೆ ಕಚ್ಚಿದ ನಂತರ ಅದರ ಮೇಲೆ ದ್ವೇಷ ಮಾಡೋದು ಬಿಡ್ರಿ, ವೇದನೆ ಆಗೋದಿಲ್ರಿ. ಅನುಭವದ ಮಾತು ಈತರಿ ಇದ್ರಿ. ಒಬ್ಬನ ಸಾಧು ನದಿಯೊಳಗ ಸ್ನಾನ ಮಾಡ್ತಿದ್ದ, ಒಂದು ತೇಲಿ ಹೋಗ್ತಿರ್ತದೆ ನೀರಿನೊಳಗ. ದಯಾಭಾವನ ಮಾಡಿ ಅದನ್ನ ಹೀಗೆ ಬೊಗಸೆ ಒಳಗೆ ತಗೋತಾನೆ. ಅದು ಕಚ್ತೈತೆ. ಕಚ್ಚಿದ ಕೂಡಲೇ ಅದರ ಮೇಲೆ ಒಂದ್ ಸ್ವಲ್ಪ ವೇದನಾದ ಅನುಭವ ಆಗ್ತಿದೆ. ಅದ್ ಬಿಟ್ಟು ಬಿಡ್ತಾನ್ರಿ ತತ್ಕಾಲ. ನಮ್ಮ ಸಿದ್ಧಾಂತ ಏನಿದೆ, ಆ ಸಿದ್ಧಾಂತಕ್ಕೆ ಮತ್ತೆ ತೇಲಿ ಹೋಗ್ತಾ ಇರೋದನ್ನ ಮತ್ತೆ ತಗೋತಾನೆ. ಅಂದ್ರೆ ಒಂದು ಸಮಯ ನಮಗೆ ದ್ವೇಷದ ನೋವು ಅನುಭವ ಆಗ್ಬಹುದು. ತತ್ಕಾಲ ಆ ದ್ವೇಷ ಭಾವ ಹೋಗ್ತಿರುವಂತೆ ನೋವದ ಅನುಭವ ಹೊರಟು. ಪ್ರಾಕ್ಟಿಕಲ್ ಮಾಡಿ ನೋಡೋ. ಜೈನ್ ದರ್ಶನ ಕೇವಲ ಮಿಸ್ಮಿರಿಜಮ್ ಇಲ್ಲ, ಕಲ್ಪನೆಯಿಂದ ಬರೆದದ್ದಲ್ಲ, ಸರ್ವಜ್ಞ ಪ್ರಣೀತಿ ಐತ್ರಿ. ಈ ಸರ್ವಜ್ಞ ಪ್ರಣೀತದೊಳಗ ಅಂಶ ಮಾತ್ರ ದೋಷ ಆಗೋ ಸಾಧ್ಯತೆ ಇಲ್ಲ. ನಮ್ಮ ಬುದ್ಧಿ ಕಮ್ಮಿ ಇರಬಹುದು, ನಮ್ಮ ಜ್ಞಾನ ಕಮ್ಮಿ ಇರಬಹುದು, ಆದ್ರೆ ವಸ್ತು ಎಂದೂ ಚಲ ಬಿಚಲ ಆಗೋ ಸಾಧ್ಯತೆ ಇಲ್ಲ. ಅದರ ಸಲುವಾಗಿ ಇಲ್ಲಿ ಏನ್ ಸ್ವೀಕಾರ ಮಾಡೋದೈತಿ? ಶುದ್ಧದ ಸ್ವೀಕಾರ ಮಾಡೋದೈತ್ರಿ. ನಮ್ಮ ಪರಿಣಾಮನ ಹೇಗಾಗ್ತಾ ಇದೆ? ಮತ್ತ ಅಲ್ಲಿ ಶುದ್ಧ ದ್ರವ್ಯ, ಶುದ್ಧ ಗುಣ, ಶುದ್ಧ ಭಾವ ಹೇಳಿ ಅಲ್ಲಿ ಒಂದು ಮಾತು ಮರೆತೋಯ್ತು. ಆ ಭಾವ ಏನೈತೆ ಅಲ್ಲಿ ಭಾವದ ವ್ಯಾಖ್ಯೆ ಯಾರು ಮಾಡಿ?
ಅಲ್ಲಿ ಶುದ್ಧ ದ್ರವ್ಯ, ಶುದ್ಧ ಗುಣ ಮತ್ತು ಶುದ್ಧ ಪರ್ಯಾಯ. ಇದು ಅಗುರು ಲಘು ಗುಣದ ಪರ್ಯಾಯ. ವರ್ತಮಾನ ಪರ್ಯಾಯದ ಮಾತಿಲ್ಲ. ತ್ರಿಕಾರಿ ಕೂಟಸ್ಥ ಧ್ರುವ ದ್ರವ್ಯ ಏನೈತಿ, 6 ಸಾಮಾನ್ಯ ಗುಣದೊಳಗ ಒಂದು ಅಗುರು ಲಘು ಗುಣ ಇದೆ. ಆ ಅಗುರು ಲಘು ಗುಣದ ಸಮಯಕ್ಕೆ ಪ್ರತಿಯೊಂದು ಗುಣದ ವಿಕಾಸ ಆಗ್ತಾ ಇದೆ. ಜೀವ ದ್ರವ್ಯದೊಳಗೆ ಏನು ಅನಂತ ಗುಣ ಇವೆಯೋ ಆ ಪ್ರತಿಯೊಂದು ಗುಣದ ವಿಕಾಸ, ಅರ್ಥಾತ್ ಪ್ರತಿಯೊಂದು ಗುಣದ ಪರ್ಯಾಯ ಹೊರಗೆ ಬರ್ತಾ ಇದೆ. ಆ ಪರ್ಯಾಯ ಎಲ್ಲ ಶುದ್ಧ 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 ಶುದ್ಧ. ಈ ಅಗುರು ಲಘು ಗುಣದ ಪರ್ಯಾಯ ಹೊರಡ್ತಾ ಇದೆ. ಇದು ಕೇವಲಿ ಭಗವಂತನನ್ನು ಹೊರತುಪಡಿಸಿ ಯಾರಿಗೂ ತಿಳಿದು ಬರೋ ಸಾಧ್ಯತಾ ಇಲ್ರಿ. ಸಮಯ ಸಾರದೊಳಗೆ ಆಚಾರ್ಯ ಭಗವಂತರ ಘೋಷಣೆ ಮಾಡಿದ್ದಾರೆ. ಕೇವಲ ಅನುಭವ ಮಾಡುವ ಸಾಧ್ಯತೆ ಇದೆ, ಅನುಭವ ಮಾಡುವ ಸಾಧ್ಯತೆ ಇದೆ. ಕೂಟಸ್ಥ ಧ್ರುವ ದ್ರವ್ಯದ ಅನುಭವ ಮಾಡುವ ಸಾಧ್ಯತೆ ಇದೆ. ಛದ್ಮಸ್ಥ ಜೀವ ಕಥನ ಮಾಡುವ ಸಾಧ್ಯತೆ ಇಲ್ಲ. ಪರಮಾಣುದ ಅನುಭವ ಮಾಡುವ ಸಾಧ್ಯತೆ ಇದೆ. ಛದ್ಮಸ್ಥ ಜೀವ ಪರಮಾಣುದ ಜ್ಞಾನ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಛದ್ಮಸ್ಥ ಜೀವ ಪರೋಕ್ಷ ರೂಪದಿಂದ. ಆದ್ರೆ ಅದರದ ಕಥನ ಮಾಡೋದ ಕೇವಲಿ ಭಗವಂತ. ಸರಿ, ಅದೇ ಪ್ರಕಾರ ಅಗುರು ಲಘು ಗುಣದ ಸಮಯಕ್ಕೆ ಯಾವ್ದ ಪರ್ಯಾಯ ಹೊರಡ್ತಾ ಇದೆಯೋ, ಶುದ್ಧ ದ್ರವ್ಯ, ಶುದ್ಧ ಗುಣ, ಶುದ್ಧ ಪರ್ಯಾಯ, ಇದು ನಿರಂತರ ಇದೆ. ಕೂಟಸ್ಥ ಧ್ರುವ ದ್ರವ್ಯ, ತ್ರಿಕಾಲಿ ಧ್ರುವ ದ್ರವ್ಯ ಎಂದೂ ಪರ್ಯಾಯದೊಳಗೂ ಕೂಡ ಅಶುದ್ಧ ಆಗದೇ ಇಲ್ಲ, ಎಂದೂ ಆಗಲಿಲ್ಲ. ಆಗೋದ ಅಸಂಭವ ರೀ ಭವಿಷ್ಯದೊಳಗೆ. ಹೀಗಿರುವ ವೇಳೆದೊಳಗ ಆ ಶುದ್ಧ ದ್ರವ್ಯದ ಸ್ವೀಕಾರ ಮಾಡಿದ ನಂತರ ವರ್ತಮಾನದ ಯಾವ ವ್ಯಂಜನ ಪರ್ಯಾಯ ಹೊರಡ್ತಾ ಇದೆಯೋ ಆ ಪರ್ಯಾಯ, ಅರ್ಥ ಪರ್ಯಾಯ ಯಾವ ವ್ಯಂಜನ ಪರ್ಯಾಯ ಹೊರಡ್ತಾ ಇದೆಯೋ ಆ ವ್ಯಂಜನ ಪರ್ಯಾಯ ಏನಿದೆ ಅದರೊಳಗೆ ನಿರ್ಮಲತೆ ಬರ್ತಿದೆ. ಹಾಗಾದರೆ ಶುದ್ಧದ ಸ್ವೀಕಾರ ಹೇಗೆ ಮಾಡುದ್ರಿ ನೋಡ್ರಿ. ಶುದ್ಧದ ಸ್ವೀಕಾರ, ನಾನು ಶುದ್ಧ ಇದ್ದೇನೆ, ಇದೇನೈತ್ರಿ, ನಾನು ಶುದ್ಧ ಇದ್ದೇನೆ. ಅಹಂ ಏಕೋ ಖಲು ಶುದ್ಧೋ. ಹೀಗೆ ಆಚಾರ್ಯ ಭಗವಂತ ಹೇಳಿ 38 ನಂಬರ್ ಗಾಥಾದೊಳಗೂ ಹೇಳಿದರು, ಮತ್ತೆ 73 ನಂಬರ್ ಗಾಥಾದೊಳಗೂ ಹೇಳಿದ್ದಾರೆ. ಅಹಂ ಏಕೋ, ನಾನು ಏಕಿದ್ದೇನೆ, ಖಲು ಅಂದ್ರೆ ನಿಶ್ಚಯದಿಂದ ಶುದ್ಧ ಇದ್ದೇನೆ. ಇದು ಮಾತು ಹೇಳ್ಯಾರ. ಹಾಗಾದ್ರೆ ಅಹಂ ಅಂದ್ರೆ ಏನು? ಖಲು ಶುದ್ಧವು. ಅಹಂ ಏಕೋ, ನಾನು ಏಕನಿದ್ದೇನೆ. ಇದು ಏಕದೊಳಗೆ ಏನ್ ಸ್ವೀಕಾರ ಮಾಡು? ಪರ್ಯಾಯ ಮಾತ್ರದ ನಿರಾಕರಣೆ. ಪರ್ಯಾಯ ಯಾವಾಗ ನನ್ನಂತೆವು ವರ್ತಮಾನ ಪರ್ಯಾಯ, ಆಗ ನಾವು ಧರ್ಮದಿಂದ ಚ್ಯುತ. ಅಹಂ ಏಕೋ ಖಲು ಶುದ್ಧ, ನಿಶ್ಚಯದಿಂದ ಶುದ್ಧ ಇದೆ. ನಿಶ್ಚಯದಿಂದ ನನ್ನಲ್ಲೇ ಪರ್ಯಾಯ ಐತಿ. ಅಗುರು ಲಘು ಗುಣದನ ಪರ್ಯಾಯ ಐತಿ. ಆ ಉತ್ಪಾದವೇ ದ್ರವ್ಯದಿಂದ ನನ್ನ ಜೀವ ದ್ರವ್ಯ ಜೀವಂತ ಐತಿ. ಯಾವ್ದ ಅಗುರು ಲಘು ಗುಣದ ಉತ್ಪಾದವೇಯ ಆಗ್ತಾ ಇದೆಯೋ ಮತ್ತು ಧ್ರುವ ರೂಪದಿಂದ ತ್ರಿಕಾಲಿ ಧ್ರುವ ದ್ರವ್ಯ ಇದೆಯೋ ಅದರಿಂದ ನಾನು ಜೀವಂತ ಇದ್ದೀನಿ. ಈ ಪರ್ಯಾಯದಿಂದ ಜೀವಂತಿಲ್ಲ. ಈ ಪ್ರಕಾರ ಅದೇನ್ ಹೇಳ್ರು, ಆ ಅಗುರು ಲಘು ಗುಣದ ಉತ್ಪಾದ ಅದರದ್ದು ವ್ಯಯ ಅದು ನಿರಂತರ ಅಲ್ಲಿದೆ. ಅದ ಕೇವಲಿಗೆ ಗಮ್ಯ ಇದೆ. ಅದನ್ನು ದೃಷ್ಟಿಯೊಳಗಿಟ್ಕೊಂಡ, ಅದನ್ನ ಅನುಭವ ಮಾಡ್ಕೊಂಡ ಅಹಂ ಏಕೋ, ನಾನು ಏಕಿದ್ದೇನೆ. ಪರ್ಯಾಯ ಮಾತ್ರದ ಅಭಾವ ಇದೆ. ಎಲ್ಲಿ ಪರ್ಯಾಯ? ಈಗೇನು ವರ್ತಮಾನ ಕಾಲದೊಳಗೆ ಹೊರಡ್ತಾ ಇದ್ದಾವೆ. ಶುದ್ಧೋಪಯೋಗ ರೂಪದ ಪರ್ಯಾಯ ಬರೋದಿದೆಯೋ, ಅಶುದ್ಧದ ಪರ್ಯಾಯ ಬರುವುದಿದೆಯೋ, ಆ ಪರ್ಯಾಯ ಮಾತ್ರದಿಂದ ನಾನು ರಹಿತ. ಅಹಂ ಏಕೋ, ಆ ಪರ್ಯಾಯ ಮಾತ್ರದಿಂದ ರಹಿತ. ಪರ್ಯಾಯದ ಧಿಕ್ಕಾರ ಇಲ್ರಿ ಲೋಕದೊಳಗ. ಅಹಂ ಏಕೋ ಖಲು ಶುದ್ಧ, ನಿಶ್ಚಯದಿಂದ ಶುದ್ಧ ಇದ್ದಾನೆ, ವ್ಯವಹಾರದಿಂದಿಲ್ಲ. ವ್ಯವಹಾರದಿಂದ ಈ ಪರ್ಯಾಯ ಬರ್ಕಿದವು, ಆ ಪರ್ಯಾಯದಿಂದ ನಾನು ಶುದ್ಧ ಅಲ್ಲ. ಭಲೆ ಆದ ಶುದ್ಧ ಪರ್ಯಾಯ ಇರ್ಲಿ. ಏನ್ ಧೈರ್ಯ ಏನ್ರಿ ಸರ್ವಜ್ಞ ಭಗವಂತ, ಆಚಾರ್ಯ ಭಗವಂತರ ಧೈರ್ಯ ಏನ್ರಿ? ಅದರ ಸಲುವಾಗಿ ಇತಿ ಮೋಕ್ಷ ನಿಷ್ಕ್ರಾಂತ ಅಂತ ಹೇಳಿ ಘೋಷಣೆ ಮಾಡ್ರಿ. ಶುದ್ಧ ಪರ್ಯಾಯದಿಂದ ನಾನು ರಹಿತ. ಅಂಥ ಶುದ್ಧ ನಾನಿದೆ. ಅಂಥ ಶುದ್ಧದ ಸ್ವೀಕಾರ ನಮಗೆ ಮಾಡಿಸೋದಿದೆ ಇಲ್ಲಿ ಮೋಕ್ಷಶಾಸ್ತ್ರ ಗ್ರಂಥದೊಳಗ್ರಿ. ಅಂಥ ಶುದ್ಧದ ಸ್ವೀಕಾರ ಆದ ನಂತರ ನಮಗೆ ಸಮ್ಯಕ್ ದರ್ಶನ ಆಗೋದೈತಿ. ನಾಟಕಿ ಶುದ್ಧ, ನಾಟಕಿದ ಮಾತು ಇಲ್ಲವೇ ಇಲ್ಲ. ಇಲ್ಲಿ ವೇಷ ಮಾತ್ರದ ಅಭಾವ ಐತ್ರಿ, ಸೋಗ ಮಾತ್ರದ ಅಭಾವ ಐತ್ರಿ. ಕೇವಲ ಶುದ್ಧ. ಎಂಥ ಶುದ್ಧ?
ಖಲು ಶುದ್ಧ. ಖಲು ಅಂದ್ರೆ ನಿಶ್ಚಯದಿಂದ ಶುದ್ಧ. ವ್ಯವಹಾರದಿಂದ ಈ ಪರ್ಯಾಯ ಬರ್ತಿದೆ, ಆ ಪರ್ಯಾಯ ನಂದಲ್ಲ. ಖಲು ಶುದ್ಧ ಆಗಿದ್ದೇನೆ, ಖಲು ಶುದ್ಧ ಇದೆ. ಅಹಂ ಏಕೋ, ನಾನು ಏಕಿದ್ದೇನೆ, ನಿಶ್ಚಯದಿಂದ ಶುದ್ಧ ಇದ್ದೇನೆ. ಏಕಿದ್ದೇನೆ ಅಲ್ದೆ ಏನ್ ಹೇಳ್ರು? ದ್ರವ್ಯ ಗುಣ ಪರ್ಯಾಯದ ಭಿನ್ನತೆ ಇಲ್ಲ, ಭೇದ ಇಲ್ಲ, ಅದೇನಿಲ್ಲ, ಭೇದ ಇಲ್ಲವೇ ಇಲ್ಲ, ಏಕಿದ್ದೇನೆ. ಅಹಂದ ವ್ಯಾಖ್ಯಾ ಏನ್ ಬರ್ತೈತಿ? ಅಹಂ ಅಂದ್ರೆ ಅಹಂ ನಾನು. ಹೋದ್ಸಲನು ಇದು ಪ್ರಶ್ನೆ ಉಪಸ್ಥಿತ ಮಾಡಿ, ನಾನು ಅಂದ್ರೆ ನೀನ್ ಯಾರಪ್ಪ? ನಮಗ್ ನಾವ ಕೇಳೋಣಲ್ಲ. ನಾನು, ಮೀ, ಮೈ, ಅಹಂ ಇವೆಲ್ಲ ನಾನು ಶಬ್ದದ ಪರ್ಯಾಯವಾಚಿ, ಇದು ಏಕಾರ್ಥವಾಚಿ. ಹಾಗಾದ್ರೆ ನಾನು ಅಂದ್ರೆ ಯಾರು? ನಾವೇನ್ ತಿಳ್ಕೊಂಡಿದ್ದೀವಿ? ನಾನು ಮೊನ್ನೆ ಪಂಚಾಯತಿಕಾಯದ ಪ್ರವಚನ ನಡೀತಿತ್ತು. 5 ಅಸ್ಥಿಕಾಯ, 5 ಇಷ್ಟು 1000 ಸಲ ಕೂಗಿತು. 5 ಅಸ್ಥಿಕಾಯದವ, 5 ಅಸ್ಥಿಕಾಯ 5 ಸ್ವೀಕಾರ ಮಾಡಿದ ನಂತರ ನೇಮದಿಂದ ಸಮ್ಯಕ್ ದರ್ಶನ. ಅಸ್ಥಿಕಾಯ 5 ಇವೆ, ಸ್ವೀಕಾರ ಇದೆ ಏನ್ರಿ ನಮಗ? ಅಸ್ಥಿಕಾಯ 5 ಇವೆ. ಖಲು ಶುದ್ಧ, ಅಹಂ ಖಲು ಶುದ್ಧ, ನಿಶ್ಚಯದಿಂದ ಶುದ್ಧ. ಯಾವ ಶುದ್ಧದೊಳಗೆ ನಿಂತು ಹೇಳ್ತಾ ಇದ್ದಾರೆ ಆಚಾರ್ಯ ಭಗವಂತ, ನಮ್ಮ ಹಾಗೆ ಹೊರಗೆ ನಿಂತು ಹೇಳ್ತಾ ಇಲ್ಲ. ಖಲು ಶುದ್ಧ, ನಿಶ್ಚಯದಿಂದ ಶುದ್ಧ, ವ್ಯವಹಾರದಿಂದ ಶುದ್ಧ ಇಲ್ಲ, ಅನುಭೂತಿಯಿಂದ ಶುದ್ಧ. ನಿಶ್ಚಯ ಅರ್ಥಾತ್ ಅನುಭೂತಿ, ಅನುಭೂತಿಯಿಂದ ಶುದ್ಧ. ಅನುಭೂತಿ ಮಾತ್ರ ಶುದ್ಧಂ, ಅದರದ ವ್ಯಾಖ್ಯಾ ಮಾಡ್ರ ಆಚಾರ್ಯ ಅಮೃತಚಂದ್ರ. ಅನುಭೂತಿ ಮಾತ್ರ ಶುದ್ಧಂ. ನೀವೇನ್ ಶುದ್ಧ ಅಂತೀರಿ? ಬಾಯಿಂದ ಆಗಮದ ಮೂಲಕ ಇನ್ನೊಬ್ಬರ ಮಾತು ಕೇಳಿ ಅದು ಶುದ್ಧ ಶುದ್ಧ ಅಲ್ಲ. 73 ನಂಬರ್ ಗಾಥಾ ಮೇಲೆ ಟೀಕಾಬೇತ ಆಚಾರ್ಯ ಭಗವಂತರು ಏನ್ ಹೇಳಿ? ಅನುಭೂತಿ ಷಟ್ಕಾರಕ ಚಕ್ರೋತ್ತೀರ್ಣ, ಷಟ್ಕಾರಕ ಚಕ್ರದಿಂದ ಉತ್ತೀರ್ಣ. ಷಟ್ಕಾರಕ ನನ್ನಲ್ಲೇ ಇಲ್ಲ, ನಾನು ಶುದ್ಧ ದ್ರವ್ಯ ಇದ್ದೇನೆ, ನನಗೆ ಷಟ್ಕಾರಕದಿಂದ ಸಿದ್ಧ ಮಾಡುವ ಅವಶ್ಯಕತೆ ಇಲ್ಲ. ಷಟ್ಕಾರಕದಿಂದ ಉತ್ತೀರ್ಣವಾದಂತ, ಷಟ್ಕಾರಕದಿಂದ ಅತೀತವಾದಂತ ಯಾವ ಅನುಭೂತಿ ಇದೆಯೋ ಆ ಅನುಭೂತಿ ಮಾತ್ರದಿಂದ ಶುದ್ಧಿದೆ. ಷಟ್ಕಾರಕದಿಂದ ತನ್ನಲ್ಲಿ ತಾಯಿದೇನು, ತನ್ನ ಸಲುವಾಗಿ ಇದು ಯಾವುದು ನಕಲಿ ಮಾತಿರ್ದು. ಅದು ಶುದ್ಧದ ವ್ಯಾಖ್ಯಾ ಮಾಡ್ತಾರೆ ಆಚಾರ್ಯ ಅಮೃತಚಂದ್ರ. ಮೂಲ ಗಾಥಾದೊಳಗೆ ಆಚಾರ್ಯ ಭಗವಂತರು ಏನು ಹೇಳ್ರು? ಖಲು ಶುದ್ಧೋ, ಅಹಂ ಖಲು ಶುದ್ಧೋ, ಅಹಂ ಏಕೋ ಬಿಡುನು, ಅಹಂ ಖಲು ಶುದ್ಧೋ, ನಾನು ನಿಶ್ಚಯದಿಂದ ಶುದ್ಧ. ನನ್ನಲ್ಲಿ ದ್ರವ್ಯ ಗುಣ ಪರ್ಯಾಯದ ಭೇದಿಲ್ಲ, ಅಭೇದ, ಅಭಿನ್ನ, ಏಕ. ಜೋರ್ ಎಷ್ಟ್ರಿ? ಈ ಜೋರ್ ಬಂದ ನಂತರ ನಮ್ಮಲ್ಲಿ ಆ ಶುದ್ಧತೆ ಸ್ವೀಕಾರ ಆಗುವುದು. ಎಲ್ಲಿ ತನಕ ಶುದ್ಧತೆ ಸ್ವೀಕಾರ ಆಗುವುದಲ್ಲೋ ಅಲ್ಲಿ ಸಂಸಾರ ಅಖಂಡ ಅಖಂಡ ಅಖಂಡ. ಸಂಸಾರ ಎಂದೂ ಸೀಮಿತ ಆಗೋ ಸಾಧ್ಯತೆ ಇಲ್ಲ. ಶುದ್ಧದ ಜ್ಞಾನ ಬೇಕು, ಶುದ್ಧದ ಸ್ವೀಕಾರ ಬೇಕು, ಶುದ್ಧದ ಆಶ್ರಯ ಬೇಕು. ಇವು ಮೂರು ಆದ ನಂತರ ಮತಿಜ್ಞಾನದ ಉತ್ಪತ್ತಿ ಆಗೋದು. ನಮ್ಮನ್ನೀಗ ಮತಿಜ್ಞಾನದ ಕಡೆ ತಗೊಂಡು ಹೋಗ್ತಾ ಇದ್ದಾರೆ ಇದ್ದೆ ಆಚಾರ್ಯ ಭಗವಂತರ. 5 ಜ್ಞಾನದೊಳಗ ಮೊದಲನೇದು ಮತಿಜ್ಞಾನದ ಉತ್ಪತ್ತಿ ಐತಿ. ಮತಿಜ್ಞಾನ ಹೇಗ ಉತ್ಪನ್ನ ಆಗ್ತೈತಿ? ಇಂದ್ರಿಯಾನಿಂದ್ರಿಯ ನಿಮಿತ್ತಂ, ಇಂದ್ರಿಯ ಮತ್ತು ಅನಿಂದ್ರಿಯದ ನಿಮಿತ್ತದಿಂದ. ಇದು ಕಥನ ತತ್ವಾರ ಸೂತ್ರದೊಳಗ ಬಂತು, ಆದ್ರೆ ಅದ ಮತಿಜ್ಞಾನ ಅಲ್ಲ. ಬರದ ಅವಲಂಬನದಿಂದ ಮತಿಜ್ಞಾನ ಅಲ್ಲ. ಮತಿಜ್ಞಾನ ಯಾವ್ದು? ಅನುಭೂತಿ ಮಾತ್ರತ್ವಾತ್ ಶುದ್ಧಂ ಖಲು ಶುದ್ಧೋ. ಈ ಶುದ್ಧದ ಸ್ವೀಕಾರ ಆಶ್ರಯ ಆದ ನಂತರ ಮತಿಜ್ಞಾನ ರೀ. ನಮ್ದು ಏನೋ ಕಲ್ಪನೆ ಇರಬಹುದು, ಮತಿ ಶ್ರುತ ಅವಧಿ ಮನಃಪರಿ ಇವೆಲ್ಲ ನಕಲಿ ಅಂತ ಹೇಳಿ ನಾವು ಸ್ವಯಂ ನಕಲಿ ಇದೀವ್ರಿ. ಮತಿಜ್ಞಾನ ನಕಲಿ ಇಲ್ಲ. ಆತ್ಮನ ಅನುಭೂತಿ ಸಹಿತ ಯಾವ್ದಿದೆಯೋ ಅದ ಮತಿಜ್ಞಾನ ರೀ. ಆಚಾರ್ಯ ಭಗವಂತನ ನಕಲಿ ಮಾತಿಗೆ ಪ್ರವೇಶ ಇಲ್ಲ ರೀ. ಇಲ್ಲರಿ ಏನ್ ಹೇಳ್ರು? ಅನುಭೂತಿ ಮಾತ್ರತ್ವಾತ್ ಶುದ್ಧಂ,
ಅನುಭೂತಿ ಮಾತ್ರದಿಂದ ಶುದ್ಧ ಇದ್ದೇನೆ.